ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಶ್ರೀಮತಿ ಲಲಿತಮ್ಮ ಮತ್ತು ಶ್ರೀ ಬಿ ಎನ್ ವಿಶ್ವನಾಥ್ ಹಾಗೂ ಶ್ರೀ ಬಿ ವಿ ನಟರಾಜ್ ಅವರ ದತ್ತಿ ಆಶ್ರಯದಲ್ಲಿ ನಡೀತಾ ಇದೆ. ಆ ಪ್ರಾಯೋಜಕ ಪರಿವಾರಕ್ಕೆಲ್ಲ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಹೀಗೆ 50-60 ವರ್ಷ ಹಿಂದೆ ಸಂಗೀತ ಬರೆದಿದ್ದವರು ನಟ ನಟಿಯರಾಗೋದು ಸಾಧ್ಯವೇ ಇರಲಿಲ್ಲ. ರಂಗಗೀತೆ ಕಂಪನಿ ನಾಟಕಗಳ ಅಭಿನ್ನ ಭಾಗ ಆಗಿತ್ತು. ಒಂದೊಂದು ನಾಟಕದಲ್ಲಿ 50-60 ಇನ್ನೂ ಹೆಚ್ಚು ಹಾಡುಗಳು ಇರ್ತಾ ಇದ್ವು. ಪಾತ್ರದ ಪ್ರವೇಶ ಹಾಡಿನೊಡನೆ ಮತ್ತು ಬರೀ ಆಮೇಲಿನ ಸಂಭಾಷಣೆಗಳಲ್ಲಿ ಬರೀ ಹಾಡುಗಳೇ ಇರ್ತಾ ಇತ್ತು. ಮಳವಳ್ಳಿ ಸುಂದರಮ್ಮ, ಅಶ್ವತ್ಥಮ್ಮ, ಬಿ ಗುರುಮೂರ್ತಪ್ಪ, ಶ್ರೀಕಂಠಮೂರ್ತಿ ಇವರೆಲ್ಲ ಹಾಡಿಕೆಯಿಂದಲೇ ಪ್ರಸಿದ್ಧರಾಗ್ಬಿಟ್ಟಿದ್ರು. ಮೊದಲು ಎ ವಿ ವರದಾಚಾರ್ಯರ ಕಂಪನಿಲಿದ್ದು ಆಮೇಲೆ ಗುಬ್ಬಿ ಕಂಪನಿ ಸೇರಿದ ಜಿ ನಾಗೇಶರಾಯರು ಸದಾರಮೆಯಲ್ಲಿ ಎಲ್ಲಿ ನೋಡಲು ಶೋಭಿಕುಂ 30-40 ನಿಮಿಷ ಹಾಡ್ತಾ ಇದ್ರು. ಜನ ಅದನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ರು. ಅಶ್ವತ್ಥಮ್ಮ ಹಾಡ್ತಾ ಇದ್ದ ಹಾ ಪ್ರಿಯ ಪ್ರಶಾಂತ ಹೃದಯ ಅಂತೂ ಬೀದಿ ಬೀದಿಯಲ್ಲೂ ವಿರಾಜಮಾನವಾಗಿತ್ತು ಆ ದಿನಗಳಲ್ಲಿ. ಹಾಗೆ ಆಮೇಲಿನ ವರ್ಷಗಳಲ್ಲಿ ಪಿ ಕಾಳಿಂಗರಾಯರಿಗೆ ವಿಶೇಷ ಪ್ರತಿಷ್ಠೆ ಬಂದದ್ದು ಕೂಡ ದಶಾವತಾರದ ಸಂಗೀತದಿಂದ. ಸುರಟಿ ರಾಗದ ಶಾಕುಂತಳ ನಾಟಕದ ಹಾಡು ನಾಗವೇಣಿ ನಗರಿಗೆ ನಾಂ ಪೋಗಿ ಬರುವೆನೆ, ಜಿಂಜೂಟಿಯ ಸುಭದ್ರಾ ಕಲ್ಯಾಣದ ಹಾಡು, ಕೃಷ್ಣ ಸತ್ಯಭಾಮೆಯರ ಡ್ಯೂಯೆಟ್ ಕಾಂತೆ ಏಕೆ ಕೋಪವಂತೆಯೇ ಇಂಥ ಹಾಡುಗಳು ಎಲ್ಲರ ಶಾಲಾ ಹುಡುಗರ ಬಾಯಿಗಳಲ್ಲೂ ಕೂಡ ಅದು ನಲಿದಾಡ್ತಾ ಇದ್ದ ಕಾಲ ಅದು. ರಂಗಗೀತೆಗಳೆಲ್ಲ ಶುದ್ಧ ಶಾಸ್ತ್ರೀಯ ಪ್ರಾಕಾರದಲ್ಲೇ ಇರ್ತಾ ಇದ್ವು. ಎಷ್ಟು ಮಟ್ಟಿಗೆ ಅಂದರೆ ಸಂಗೀತದ ಮೇಷ್ಟ್ರುಗಳು ಹುಡುಗರಿಗೆ ರಾಗ ಪರಿಚಯ ಮಾಡೋದಕ್ಕೆ ರಂಗಗೀತೆಗಳನ್ನೇ ಉದಾಹರಿಸಿ ಎಂಬಂತೆ ಅಂತ ಹೇಳ್ತಾ ಇದ್ರು. ಆಗ ಎಂಬಂತೆ ಅನ್ನೋ ಆ ಪದ್ಧತಿ ಬಹಳ ಪ್ರಚಲಿತವಾಗಿತ್ತು. ಯಾವುದಾದ್ರೂ ಒಂದು ರಾಗದ ಮಟ್ಟನ್ನು ನಟರಿಗೆ ತಿಳಿಸ್ಬೇಕಾದ್ರೆ ಇದು ಹಸಿಗೆ ಬಾರೆ ಕುಸುಮಾನೇತ್ರೆ ಎಂಬಂತೆ, ಯಾವ ಸೀಮೆ ಬ್ರಾಹ್ಮಣ ನೀವನೇನು ಮೋಸವ ಮಾಡಿದ ಎಂಬಂತೆ, ಇದು ಆಗ ಪದ್ಧತಿಯಲ್ಲಿ ಇತ್ತು. ನಮ್ಮ ಸಂಗೀತ ಬೋಧಕರು ಆ ಪದ್ಧತಿಯನ್ನೇ ಅನುಸರಣೆ ಮಾಡ್ತಾ ಇದ್ರು. ಖಮಾಚ್ ರಾಗವನ್ನು ಹೇಳಿಕೊಡ್ಬೇಕಾದ್ರೆ ಸದಾರಮೆಯ ನಾಗೇಶರಾಯರು ಹಾಡಿದ ಇವಳಾರಿ ತರುಣಿ ಮಣಿಯ ಹಾಗೆ, ಚಾರುಕೇಶಿ ರಾಗ ಅಂದರೆ ದಶಾವತಾರದಲ್ಲಿ ಶ್ರೀಕಂಠಮೂರ್ತಿಗಳು ಹಾಡ್ತಾ ಇದ್ದ ಮನವೆಂಬ ಸರಸಿಯಲ್ಲಿ ಹಾಡಿನಂತೆ, ಹೀಗೆ ಕಲಿಸ್ಕೊಡ್ತಾ ಇದ್ರು. ಚೆನ್ಸುರುಟಿ, ಜಿಂಜೋಟಿ ರಾಗ ಅಂದ ಕೂಡಲೇ ಎಲ್ಲರಿಗೂ ನೆನಪಾಗ್ತಾ ಇದ್ದಿದ್ದು ಸದಾರಮೆಯಲ್ಲಿ ಬಿ ಜಯಮ್ಮನವರು ಹಾಡ್ತಾ ಇದ್ದ ಪ್ರಸಿದ್ಧವಾದ ಹಾಡು ಪಾವನ ಚರಿತ ನವಗುಣ ಭರಿತ ಅವನಿಯೊಳತಿ ಹಿತಯಾವನಿ ಸುಕುಮಾರ. ಹೀಗೆ ಸಾಮಾನ್ಯ ಜನರಲ್ಲಿ ಸಂಗೀತ ಸಂಸ್ಕಾರ ಉಂಟು ಮಾಡುವ ಒಂದು ಪ್ರಬಲ ಮಾಧ್ಯಮವಾಗಿತ್ತು ನಮ್ಮ ರಂಗಭೂಮಿ. ಮರಾಠಿ ರಂಗಭೂಮಿಲಿ ಈಗಲೂ ಸ್ವಲ್ಪ ಮಟ್ಟಿಗೆ ಆ ರಂಗಸಂಗೀತ ಜೀವಂತವಾಗಿ ಉಳಿದಿದೆ. ಆದರೆ ನಮ್ಮಲ್ಲಿ ಕಂಪನಿ ನಾಟಕಗಳು ಹೋದವು, ರಂಗಸಂಗೀತವೂ ಹೋಗಿದೆ. ಇದು ಸಾಂಸ್ಕೃತಿಕವಾಗಿ ತುಂಬ ದೊಡ್ಡ ನಷ್ಟ ಅಂತ ಹೇಳಬೇಕಾಗಿದೆ. ಆ ಯುಗದ ಸ್ಮರಣೆಯನ್ನು ಇಷ್ಟು ದಶಕಗಳಾದ ಮೇಲೂ ಜೀವಂತ ಉಳಿಸಿರೋ ಹಿರಿಯರು ವಿದ್ವಾಂಸರು ಆರ್ ಪರಮಶಿವನ್. ಇವರು ನಮ್ಮ ಕಂಪನಿ ನಾಟಕ ಸಂಗೀತ ಯುಗದೊಡನೆ ಉಳಿದಿರುವ ಕೊನೆಯ ಕೊಂಡಿ ಅಂತ ಹೇಳಬಹುದು. ಪರಮಶಿವನ್ನವರು ಈಗ ಅವರಿಗೆ ಬರೀ 85 ವರ್ಷ ಅಷ್ಟೇ ಅವರಿಗೆ. ಅವರು ಚಾಮುಂಡೇಶ್ವರಿ ಕಂಪನಿ, ಹಿರಣ್ಯ ಮಿತ್ರ ಮಂಡಲಿ ಮೊದಲಾದ ಅನೇಕ ಕಂಪನಿಗಳಲ್ಲಿ ಅವರು ಸೇವೆ ಸಲ್ಲಿಸಿದರು. ಪಾತ್ರಗಳಲ್ಲೂ ಅಭಿನಯಿಸಿದರು. ಬಿ ದೇವೇಂದ್ರಪ್ಪನವರ ಹತ್ರ ಶಿಷ್ಯತ್ವ ಮಾಡಿದ್ರು. ಹಾಡುಗಾರಿಕೆಯಲ್ಲಿ ವೀಣೆ, ಪಿಟೀಲು ಎಲ್ಲದರಲ್ಲೂ ಅವರು ಸೀನಿಯರ್ ಪರೀಕ್ಷೆ, ವಿದ್ವತ್ ತೇರ್ಗಡೆ ಪಡೆದಿದ್ದರು. ಅವರು
MS ಸುಬ್ಬಲಕ್ಷ್ಮಿ ಅವರ ಎದುರಿನಲ್ಲಿ ಆಕಾಶವಾಣಿ ಬೇರೆ ಬೇರೆ ಕೇಂದ್ರಗಳಲ್ಲಿ, ದೂರದರ್ಶನದಲ್ಲಿ ಅವರ ಅನೇಕ ಕಾರ್ಯಕ್ರಮಗಳು ಆದವು. ವೀರಣ್ಣನವರು ಮಾಡಿದ ಚಲನಚಿತ್ರಗಳಲ್ಲಿಯೂ ಕೂಡ ಇವರ ಪಾತ್ರ ಇತ್ತು. ಕಾಳಿಂಗರಾಯರಿಗೆ ಸಹಾಯಕರಾಗಿದ್ದರು. ನೃತ್ಯ ಕಲೆಯಲ್ಲೂ ಅನುಭವ ಪಡೆದಿದ್ದರು. ಸುಮಾರು 20 ಬ್ಯಾಲೆಗಳಿಗೆ, ನೃತ್ಯ ರೂಪಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ರು. ಅನೇಕ ಪ್ರಶಸ್ತಿಗಳು ಇವರಿಗೆ ಸಹಜವಾಗಿ ಬಂದವು. ಕರ್ನಾಟಕ ನಾಟಕ ಅಕಾಡೆಮಿ, ಅದರಲ್ಲಿ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ದೂರದರ್ಶನದಿಂದ ಚಂದನ ಪ್ರಶಸ್ತಿ, ಅರುಣಾಚಲಪ್ಪನವರ ನೆನಪಿನಲ್ಲಿ ನೀಡುವ ಅರುಣಾ ಪ್ರಶಸ್ತಿ, ಅನೇಕ ಸನ್ಮಾನಗಳು ಇವರಿಗೆ ಸಂದಿವೆ. 2005ರಲ್ಲಿ ರಾಷ್ಟ್ರಪತಿ APJ ಅಬ್ದುಲ್ ಕಲಾಂ ರವರಿಂದ ಕೇಂದ್ರ ಸಾಹಿತ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಸಂದಾಯವಾಗಿತ್ತು. ದಿವಂಗತ ರಾಜೀವ್ ಗಾಂಧಿಯವರ ಎದುರಿನಲ್ಲಿಯೂ ಕೂಡ ಇವರ ವಿನಿಕೆ ಆಗಿತ್ತು. ಸುಗಮ ಸಂಗೀತದಲ್ಲಂತೂ ಕಾಳಿಂಗರಾವ್, HK ನಾರಾಯಣ, ಪಂಕಜ ಸಿಂಹ, ರತ್ನಮಾಲಾ ಎಲ್ಲರಿಗೂ ಇವರು ಸಹಕಾರವನ್ನು ಕೊಟ್ಟಿದ್ದಾರೆ. ಇವರ ಅನೇಕ CD ಸಾಂದ್ರ ಧ್ವನಿ ಮುದ್ರಿಕೆಗಳು ಕೂಡ ಹೊರಬಂದಿವೆ. ಸುಮಾರು 2500 ಹಾಡುಗಳು ಇವರಿಗೆ ಸ್ವರಸಹಿತ ಕಂಠಸ್ಥ ಇವೆ. ವಿದೇಶಗಳಲ್ಲೂ ಸನ್ಮಾನ ಪಡೆದಿದ್ದಾರೆ. ಇವರ ಬಗ್ಗೆ ಒಂದು ಸಣ್ಣ ಸಾಕ್ಷ್ಯಚಿತ್ರ ಕೂಡ ಬಿಡುಗಡೆ ಆಗಿದೆ. ಇವರಿಗೆ ರಂಗಗೀತಾ ರತ್ನ ಅನ್ನುವ ಅಭಿನಂದನಾ ಗ್ರಂಥ ಕೂಡ ಈಗ 4 ವರ್ಷ ಹಿಂದೆ ಅರ್ಪಣೆ ಆಗಿತ್ತು. ಇವರಿಗೆ ನಾಳೆ ಹೀಗೆ ರಂಗಗೀತೆಗಳ ಬಗ್ಗೆ ಇವತ್ತು ಏನಾದರೂ ಮಾಹಿತಿ ಬೇಕಾದರೆ ನಾವು ಕೇಳಬಹುದಾದ ಏಕೈಕ ವ್ಯಕ್ತಿ ಅಂದರೆ R ಪರಮಶಿವನ್ ಅವರು. ಅವರಿಗೆ ಅವರ ಸಾಧನೆಗಾಗಿ ಅಭಿನಂದನೆಯನ್ನು, ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಕಾರ್ಯಕ್ರಮದಲ್ಲಿ ಪರಮಶಿವನ್ ರಂಗಸಂಗೀತ ರತ್ನ ಪರಮಶಿವನ್ ಅವರಿಂದಲೇ ಗಾಯನ, ಪಿಟೀಲ್ನಲ್ಲಿ ವಿದ್ವಾನ್ ರಾಜೇಶ್ ಅವರು ಸಹಕಾರ ನೀಡ್ತಾ ಇದ್ದಾರೆ, ತಬಲಾದಲ್ಲಿ ನರೇಂದ್ರ ಕುಮಾರ್ ಅವರು ಸಹಕಾರ ನೀಡ್ತಾ ಇದ್ದಾರೆ, ಹಾರ್ಮೋನಿಯಂನಲ್ಲಿ BS ಶ್ರೀನಿವಾಸಮೂರ್ತಿ ಅವರು ಸಹಕಾರ ನೀಡ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಆರಂಭಿಸಬೇಕು ಅಂತ ವಿದ್ವಾನ್ ಪರಮಶಿವನ್ ಅವರು ಪ್ರಾರ್ಥನೆ ಮಾಡ್ತೇನೆ. ಎಲ್ರಿಗೂ ನಮಸ್ಕಾರ. 60ಕ್ಕೆ ಅರಳು, 70ಕ್ಕೆ ಮರಳು, 80ಕ್ಕೆ ಬಾಗು, 90ಕ್ಕೆ ತೂಗು, 100ಕ್ಕೆ ಸಾಗು ಅಂತ. ಈಗ ನನಗೆ 85 ವರ್ಷ. ನಾನು 4 ವರ್ಷದ ಹುಡುಗ ಇದ್ದಾಗ ನಾಟಕದ ಕಂಪ್ನಿ ಸೇರಿಕೊಂಡೆ. ಹೊಟ್ಟೆಗಿಲ್ದೇನೆ ಊಟ ಕಳೀತೆ 4 ಆಣೆ ಕೊಡೋರು ಒಂದು ದಿವಸಕ್ಕೆ. 4 ಆಣೆ ಆವಾಗ ₹1 16 ಸೇರು ಅಕ್ಕಿ ಬರ್ತಿತ್ತು. ಈಗಿನವ್ರು ಹೇಳಿ ನಗ್ತಾರೆ ನಮ್ಮ ಹುಡುಗರು, ಏನೋ ಬುರುಡೆ ಹೊಡಿತೀರಾ ಅಂತಾರೆ. 16 kg ಅಲ್ಲ, 16 ಸೇರು ಅಕ್ಕಿ ₹1 ಬರ್ತಿತ್ತು. 30 ಸೇರು ರಾಗಿ ಸಿಕ್ಕೋದು ₹1. ಆಗಿನ ಕಾಲದಲ್ಲಿ 4 ಆಣೆ ಕೊಡೋರು ನಮಗೆ. ಅದರಲ್ಲಿ 3 ಕಾಸಿಗೆ ಒಂದು ದೋಸೆ, 9 ಕಾಸಿಗೆ ಮಸಾಲೆ ದೋಸೆ ಸಿಕ್ಕೋದು, 6 ಕಾಸಿಗೆ ಸ್ವೀಟೆಲ್ಲ ಕೊಡೋ, ಜಾಮೂನು ಗೀಮೂನು ಎಲ್ಲ 6 ಕಾಸಿಗೆ ಕೊಡೋರು. ಅದರಲ್ಲಿ 2 ಆಣೆ ಖರ್ಚು ಮಾಡಿಕೊಂಡು 2 ಆಣೆ ಉಳಿಸ್ಕೊಂಡು ಮನೆ ತೊಗೊಂಡೋಗಿ ಕೊಡ್ತಾಯಿದ್ದೆ ನಾನು. 4 ಆಣೆ ಕೊಡೋರು ಒಂದು ದಿವಸಕ್ಕೆ. 4 ವರ್ಷದ ಹುಡುಗ ನಾನು. ಇದೇ ಬೆಂಗಳೂರಲ್ಲಿ ರಂಗಗೀತೆಗಳ ರಂಗಭೂಮಿ ಪದಾರ್ಪಣೆ ಮಾಡಿದ್ದು ಅಂದರೆ, ಈಗಿನ ಶಿವಾನಂದ ಥಿಯೇಟ್ರ್ ಅಂತ ಇತ್ತು ಅವಾಗ. ಈಗ ಮೂವಿಲ್ಯಾಂಡ್ ಇದೆಯಲ್ಲ, ಅದನ್ನು ಶಿವಾನಂದ ವೀರಣ್ಣವ್ರದ್ದು. ಅಲ್ಲಿ ಶಾರದತ್ತ ನಾಟಕ ಆಡ್ತಿದ್ರು, ವ್ಯಸಂತನಿ ನಾಟಕನ. ನನಗೆ ಚಿಕ್ಕ ಹುಡುಗ 4 ವರ್ಷದವನು, ಚಿಕ್ಕದು 4 ಮಾತು 2 ಸಾಲಿರುವಂಥ ಹಾಡು 1-2 ಹಾಡು ಹೇಳ್ಕೊಟ್ಟಿದ್ರು. ಧೈರ್ಯವಾಗಿ ನಾನು ಹೇಳಿ ಮಾಡಿಬಿಟ್ಟೆ. ಆ ಪಾತ್ರದಲ್ಲಿ ನನಗೇನು ಭಯ ಆಗಲಿಲ್ಲ. ಹಾಡಿಬಿಟ್ಟೆ, ಪಾತ್ರ ಮಾಡಿಬಿಟ್ಟೆ ಅಂತ ಹೇಳಿ ನೋಡ್ತಾ ಕೂತಿದ್ದವರೊಬ್ಬರು, ಇಷ್ಟು ಚಿಕ್ಕ ಹುಡುಗ ಹಾಡೆಲ್ಲ ಹಾಡಿ ಮಾತೆಲ್ಲ ಆಡಿದಾನೆಲ್ಲ ಅಂಥೇಳಿ ಬೆಳ್ಳಿದು ₹3 ತಂದು ಕೊಟ್ಟರು ಅವತ್ತು.
ಆಗನ ಆ ಬೆಳ್ಳಿ 3 ರೂಪಾಯಿ ಏನಾಯಿತು, ಓಹೋ 3 ರೂಪಾಯಿ ಸಿಕ್ಬಿಡ್ತಲ್ಲ, ಇದೇ ಸರಿ ಅಂತೇಳಿ ನಾಟಕದ ಕಂಪ್ನಿಗೆ ಹೋಗ್ಬಿಟ್ಟೆ. ನಮ್ಮ ಸೋದರ ಮಾವ ಭಿಕ್ಷಾನ ಮಾಡ್ಕೊಂಬರ್ಬೇಕಾಗಿತ್ತು, ಊಟಕ್ಕೆ ತೊಂದರೆ ಆಗಿತ್ತು. ನಾಟಕದ ಕಂಪ್ನಿಲಿ ಊಟ ಹಾಕೋರು ದಿನಕ್ಕೆ 4 ಆಣೆ ಕೊಡೋರು. ಆ ಕಾರಣದಿಂದ ಸರಿ ಇದೇ ಸರಿ ಅಂತೇಳಿ ನಾಟಕದ ಕಂಪ್ನಿಗೆ ಹೋಗಿದ್ದು. ಗಂಟಲು ಚೆನ್ನಾಗಿತ್ತು. ಅಲ್ಲಿ ಮುಖ್ಯಸ್ಥರೆಲ್ಲ ಹಾಡುಗಳೆಲ್ಲ ಹೇಳಿಕೊಟ್ಟು ಹಾಡುಗಾರಿಕೆ ಪಾತ್ರಗಳು, ನಾರದ, ಸಹದೇವ, ತುಕಾರಾಮನ ಮಗ, ಕಡೆಯಲ್ಲಿ ಆಂಜನೇಯ, ಪುರುಷಾಮೃಗ, ಈ ರೀತಿ ಎಲ್ಲ ಹಾಡುಗಾರಿಕೆ ಪಾತ್ರಗಳೇ, ನಾರದ ಎಲ್ಲ ಮಾಡ್ತಿದ್ದೆ. ಗಂಟಲು ಚೆನ್ನಾಗಿದ್ದರಿಂದ ನಾನು ನಾಟಕದಲ್ಲಿ ಒಂದು ದಿವಸ ಸಂಗೀತ ಬಂದಿದ್ದು ಹೇಗೆ ಅಂದರೆ, ನಾಟಕದಲ್ಲಿ ಪಾಠ ಮಾಡ್ತಿದ್ದಾಗ ದೇವೇಂದ್ರಪ್ಪನವ್ರು ಬಂದರು, ಆಸ್ಥಾನ ವಿದ್ವಾಂಸರವರು. ನಾನು ಬೇಹಾಗ್ರಾಗದ ಒಂದು ಕಂದ ಹಾಡ್ತಿದ್ದೆ. ನಾನು ಚಿಕ್ಕ ಹುಡುಗ, ಬೇಹಾಗ್ರಾಗ ವಿದ್ಯುತ್ ರಾಗ ಈ ಹುಡುಗ ಹಾಡ್ತಿದ್ದಾನೆಲ್ಲ ಇವನು ಅಂತೇಳಿ ಒಳಗೆ ಬಂದರು. ಯಾರು ಈ ಹುಡುಗ ಅಂತ. ಹೀಗೆ ನಾಟಕದ ಹುಡುಗ ಪಾಠ ಮಾಡ್ತಿದ್ದೇನೆ ಅಂದಾಗ, ಇಂಥ ಜ್ಞಾನ ಇಟ್ಕೊಂಡು ನಾಟಕದಲ್ಲೇ ಇರೋದು ಬೇಡ ಅಂತ ಮನೆಗೆ ಕರ್ಕೊಂಡೋಗಿ ಊಟ ಹಾಕಿ ವಿದ್ಯುತ್ತಿಗೆ ಪಾಠ ಮಾಡಿಕೊಟ್ರು ದೇವೇಂದ್ರಪ್ಪನವ್ರು. 52ನೇ ಇಸ್ವಿನಲ್ಲಿ ಹಾಡುಗಾರಿಕೆ ವಿದ್ಯುತ್ ಆಯಿತು. ಹಾಡುಗಾರಿಕೆ ಆದಮೇಲೆ ಪೆಟಿಯಲು ವೀಣೆ ಎಲ್ಲ ಅಭ್ಯಾಸ ಮಾಡಿಸಿದ್ರು. 60ನೇ ಇಸ್ವಿನಲ್ಲಿ ವೀಣೆ ಪೆಟಿಯಲು ಪರೀಕ್ಷೆಗಳಾಯಿತು. ಅದೇನಾಯಿತು ಅಂದರೆ ಹೈಸ್ಕೂಲ್ ಮ್ಯೂಸಿಕ್ ಟೀಚರ್ ಪೋಸ್ಟಿಗೆ ಅನುಕೂಲ ಆಯ್ತು ಅದು. ಆದರೆ ಎಷ್ಟು ಕಷ್ಟ ಆಯಿತು ಅಂದರೆ ನಮ್ಮ ಹತ್ರ ಹೇಳ್ಕೋಬೇಕು, ಕನ್ನಡ 2ನೇ ಕ್ಲಾಸ್ ಓದಿರೋ ನಾನು SLC ಬರೀಬೇಕಾಗಿ ಬಂದ್ಬಿಡ್ತು. ಸ್ಕೂಲೇ ಗೊತ್ತಿಲ್ಲ, ಸ್ಕೂಲ್ ಮೆಟ್ಲೆ ಹತ್ತಿಲ್ಲ. ಕನ್ನಡ 2ನೇ ಕ್ಲಾಸಲ್ಲಿ ಏನೂ ಗೊತ್ತೇ ಇಲ್ಲ ನನಗೆ. ವಿದ್ಯುತ್ ಅದು ಲೆಕ್ಕ ಅಂದರೆ ಗೊತ್ತಿಲ್ಲ. ಲೆಕ್ಕ ಗೊತ್ತಿದ್ದಿದ್ದು ಒಂದೇ, ಆಕಾಶವಾಣಿಯಲ್ಲಿ ಅರ್ಧ ಗಂಟೆಗೆ 50 ರೂಪಾಯಿ ಕೊಡ್ತಾರೆ. ಅರ್ಧ ಗಂಟೆ ನಾನು ಹಾಡೋದು 15 ನಿಮಿಷ, 15 ನಿಮಿಷಕ್ಕೆ ಎಷ್ಟು ಬಿತ್ತು ರೂಪಾಯಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಇನ್ನು ನಾನು SLC ಬರೆಯೋದೇನು ಬಂತು, ಏನೋ ರಾಯರ ಅನುಗ್ರಹ SLC ಫಸ್ಟ್ ಕ್ಲಾಸ್ ಆಗೋಯ್ತು. ಇಂಗ್ಲೀಷ್ ಕಲ್ತಿದ್ದು ಹೇಗೆ ಅಂದರೆ ನೀವು ನಗ್ತೀರಾ ಕೇಳಿದ್ರೆ, ನನಗೆ ಒಬ್ಬರ ಹತ್ರ ಪಾಠಕ್ಕೆ ಹೋದನಲ್ಲ ನಾನು. ರೈಲಲ್ಲಿ ಊರಿಂದ ಊರಿಗೆ ನಾಟಕಕ್ಕೆ ಊರಿಗೆ ಹೋಗ್ತಿದ್ನಲ್ಲ, ರೈಲ್ವೆ ಸ್ಟೇಷನ್ ಬೋರ್ಡ್ ಓದೋದು. ಕನ್ನಡದಲ್ಲಿ 4 ಅಕ್ಷರ ಇದೆ, ಇಂಗ್ಲೀಷಲ್ಲಿ 8 ಅಕ್ಷರ ಇದೆಯಲ್ಲ ಯಾಕೆ ಅನ್ನೋದು. ಕ ಅಂತ ಅನ್ಬೇಕಾದ್ರೆ ಕ, ಕೆ, ಎ 2 ಅಕ್ಷರ, ಇಂಗ್ಲೀಷಲ್ಲಿ 2 ಅಕ್ಷರ ಬೇಕು. ಅಕಾರಕ್ಕೆಲ್ಲ ಎ ಬರುತ್ತೆ, ಈಕಾರಕ್ಕೆಲ್ಲ ಐ ಬರುತ್ತೆ. ಹೀಗೆ ನಾನೇ ಯೋಚನೆ ಮಾಡಿಕೊಂಡು ಜೀವನಾಂಶ ಸೆಕೆಂಡ್ PUC ತನಕ, ಸೆಕೆಂಡ್ BAವರೆಗೂ ನನಗೆ ಜೀವನಾಂಶ 35 ಇಂಗ್ಲೀಷು ಕಲ್ತಿದ್ದು. ಯಾಕೆಂದರೆ ಯಾರೂ ಹೇಳ್ಕೊಟ್ಟಿಲ್ಲ, ವರ್ಬ್ ಗೊತ್ತಿಲ್ಲ, ನವನು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಹೀಗೆ ಪುಸ್ತಕ ಓದ್ಕೊಳ್ಳೋದು, ದೇವ್ರ ಮೇಲೆ ರಾಯರ ಮೇಲೆ ಭಾರ ಹಾಕೋದು, ಬರೆಯೋದು. ಹೀಗಾಗಿ 2ನೇ BA ತನಕ ಹೋದೆ, ಅಲ್ಲಿಗೆ ನಿಂತೋಯ್ತು. ಓದಿದ್ದು ನಾನು ಕನ್ನಡ 2ನೇ ಕ್ಲಾಸು. ಹೀಗಾಗಿ ಹೊಟ್ಟೆಗಿಳ್ದೇನೆ ಮೇಡಮ್ ಹಾಸ್ಯ ಮಾಡೋರು, ನಿನಗೆ ಯಾಕೋ ಹೋಗೋ ನಾಟಕ ಕಂಪ್ನಿ ಸೇರ್ಕೊ ಹೋಗೋ, ನೀಕು ಪಾಠನ చెప్పి ನಾಕಿ ಮಾನಂ ಪೋಚಿ ನೀಕು ಒಚ್ಚಲೇದು ನಾಕು ಮರ್ತಲೇದು ಅಂತ ಹಾಸ್ಯ ಮಾಡೋರು. ನಾನು ನಾಟಕದ ಕಂಪ್ನಿಯಲ್ಲಿ ಇದ್ದೆ ಅಂಥೇಳಿ. ಹಾಗಾಗಿ ಹೋದೆ. ಆ ಹಾಡುಗಾರಿಕೆ ನೋಡಿ ಸಂತೋಷ ಪಟ್ಕೊಂಡು ನಾಟಕದ ಕಂಪ್ನಿ ಸೇರಿಕೊಂಡೆ. ಸಂಗೀತ ಹೇಳಿದ್ನಲ್ಲ, ಆ ಹಾಡುಗಾರಿಕೆ ಚೆನ್ನಾಗಿತ್ತು. ಹಾರ್ಮೋನಿ ಶಿವಪ್ಪನವರು ಸರಳೆಯಿಂದ ಹಿಡಿದು ಹಾರ್ಮೋನಿ ನುಡಿಸ್ತಿದ್ದು ತುಂಬ ಇಷ್ಟವಾಗಿ. ಸರಳೆಯಿಂದ ಹಿಡಿದು ಒಂದು 10 ಒಳ್ಳೆ 2 ಕಾಲ ವರ್ಣ, ಒಂದು 20 ಕೀರ್ತನೆಗಳು ಹೇಳ್ಕೊಟ್ರು. ಅವರು ಅಷ್ಟೇ. ಆ ನಾಟಕದಲ್ಲಿ ಪಾಠ ಮಾಡಿದ್ರು. ದೇವೇಂದ್ರಪ್ಪನವ್ರು ಕರ್ಕೊಂಡೋಗಿ 3 ಕಾಲ ಅಟ್ಟತಾಳದ ವರ್ಣ ಹಾಡೋದು, ಆ ಸಂಗೀತ ದ್ವಿತಾರ. ಅದಲ್ಲದೆ ಅದೆಲ್ಲ ವಿದ್ಯುತ್ ಪಾಸಾಗೋ ಕಾರಣ ಏನಂದರೆ ರಂಗ ಸಂಗೀತವೇ. ರಂಗ ಸಂಗೀತ ಅಂದರೆ ಪಂಚಾಮೃತ ಸಂಗೀತ ಅಂತ. ನೀವು ಏನು ರಂಗ ಪಂಚಾಮೃತ ಗೀತೆ ಅಂದರೆ ರಂಗ ಸಂಗೀತದಲ್ಲಿ ಏನಿತ್ತು, 39ನೇ ಇಸ್ವಿನಲ್ಲಿ ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಶಾಸ್ತ್ರೀಯ ಸಂಗೀತ 50 ಭಾಗ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ 30 ಭಾಗ, ಪಾಶ್ಚಿಮಾತ್ಯ ಸಂಗೀತ ಕೂಡ ಆವಾಗಲೇ ಇತ್ತು, 39ನೇ ಇಸ್ವಿನಲ್ಲಿ ಇತ್ತು, ಅದೊಂದು 10 ಭಾಗ, ಜನಪದ ಸಾಹಿತ್ಯ, ಜನಪದ ಗೀತೆ ಅದೊಂದು 10 ಭಾಗ, ಮತ್ತು ಸುಗಮ ಸಂಗೀತ. ಈ ಕಾಳಿಂಗರಾಯರು ಬಂದ ಮೇಲೆ ಅದಕ್ಕೆ ಮುಂಚೆ ಸಂಗೀತಗಾರರು ಯಾರು ರಾಗ ಸಂಯೋಜನೆ ಯಾರೂ ಇರಲಿಲ್ಲ. ಏನು ಮಾಡೋರು, ಆ ಸನ್ನಿವೇಶಕ್ಕೆ ತಕ್ಕಂತೆ ಕೀರ್ತನೆ, ತ್ಯಾಗರಾಜರ ಕೀರ್ತನೆ, ವಾಸುದೇವಾಚಾರ್ಯ ಕೀರ್ತನೆ, ಮುತ್ತೈ ಭಾಗವತರ ಕೀರ್ತನೆ ಆರಿಸ್ಕೊಳ್ಳೋದು. ಆ ಸನ್ನಿವೇಶಕ್ಕೆ ತಕ್ಕಂತೆ ರಾಗನ ಹಾಕ್ಕೊಂಡು ಅದಕ್ಕೆ ಸಾಹಿತ್ಯ ಬರೆಸೋದು ಆ ನಾಟಕಕ್ಕೆ. ಅದನ್ನು ಹಾಡೋರು. ಸಂಗೀತ ಶಾಸ್ತ್ರೀಯ ಸಂಗೀತ ಏನಂದರೆ ಕೀರ್ತನೆ, ಜಾವಳಿ, ತಿಲ್ಲಾನ ಇವುಗಳೇ ಬಿಟ್ಟರೆ ಬೇರೆ ಇರಲಿಲ್ಲ ನಮ್ಮ ಶಾಸ್ತ್ರೀಯ ಸಂಗೀತ. ಮುಂದಿಂದ ಅದೇ ಮುಂಚೆ ಅವ್ರು ಹೇಳಿದಾಗೆ ಮುಂಚೆ ಹೋದರೆ ಹಾಡೋಕೆ ಬರುತ್ತಾ ಅಂತ ಕೇಳೋರು. ನಾಟಕದ ಕಂಪ್ನಿಗೆ ಸೇರ್ಕೋಬೇಕಾದ್ರೆ ಹಾಡೋಕೆ ಬರುತ್ತಾ, ಆಮೇಲೆ ಮಾತು ಶುದ್ಧವಾಗೈತೆ, ಹಾಲು ಅನ್ನ ಅಲ್ಲ, ಹಾಲು ಅನ್ನ ಅಲ್ಲ, ಹಾಲು ಅನ್ನ ಕರೆಕ್ಟಾಗಿರಬೇಕು. ಅಲ್ಪ ಪ್ರಾಣ ಮಹಾಪ್ರಾಣ ಅದು ತಿದ್ದುಕೊಂಡೇ ಆಮೇಲೆ ಸ್ಟೇಜಿಗೆ ಹೋಗಬೇಕಿತ್ತು. ಮೊದಲನೇ ಪಾತ್ರ ಏನಂದರೆ, ಮೊದಲು ಕಪಿಗಳ ಹಾಡು ಕಲ್ತ್ಕೋಬೇಕಿತ್ತು. ರಾಮಾಯಣದಲ್ಲಿ ಕಪಿಗಳ ಹಾಡು ಅದು ಸಂಗೀತ ಶಾಸ್ತ್ರ ತಿಳಿದವರಿಗೆ ಅತೀತ ಅನಾಗತ ಅನ್ನೋದೆಲ್ಲ ಕಪಿ ಹಾಡಲ್ಲಿತ್ತು. ರಾಜಪಾಠ ಹಾಡು ಆಮೇಲೆ ಇರಲಿ. ಕಪಿ ಹಾಡಿನಲ್ಲಿ
ಅತೀತ ಅನಾಗತಿಗಳು, ನಡೆಭೇದ ಆಗೋದು, ಇದೆಲ್ಲ ರಾಮಾಯಣದ ಕಪಿಗಳ ಹಾಡು ಗ್ರೂಪ್ನಲ್ಲಿತ್ತು. ಅದನ್ನು ಮುಂಚೆ ಕಲಿಬೇಕಿತ್ತು. ಅದನ್ನೆಲ್ಲ ಕಲಿತ ಮೇಲೆ ಆಮೇಲೆ ಯಾರಲ್ಲಿ ಏನಪ್ಪಣೆ, ಇವರನ್ನು ಬರಮಾಡು ಅಪ್ಪಣೆ, 2 ಅಪ್ಪಣೆ, ಆಮೇಲೆ ಪಾತ್ರ. ಆಮೇಲೆ ಅದನ್ನು ಮುಂದೆ ನೆಕ್ಸ್ಟ್ ಚಾನ್ಸ್ ಏನಂದರೆ ಮಹಾರಾಜರಿಗೆ ವಿನಯವಾಗಿ ಏನು ಸಮಾಚಾರ, ನಾರದ ಮಹರ್ಷಿಗಳು ದಯಮಾಡಿಸುತ್ತಿರುವರು, ಬರಮಾಡು ಅಪ್ಪಣೆ, ಇದು 2ನೇ ಗ್ರೇಡು. ಆಮೇಲೆ 4-5 ಮಾತು ಬರುವಂಥದ್ದು ನಕುಲ ಸಹದೇವ ಇವರುಗಳು, ಈ ಥರ ಪಾತ್ರಗಳನ್ನೆಲ್ಲ ಮುಂದಕ್ಕೆ ಸ್ಟೇಜ್ ಬೈ ಸ್ಟೇಜ್ ಹೋಗೋದಕ್ಕೆ ಮೊದಲು ಬುನಾದಿ ಅದು. ಹೀಗಾಗಿ ಪಂಚಾಮೃತ ಸಂಗೀತ, 5 ವಿಧವಾದ ಸಂಗೀತನೂ ಈಗ ನನಗೆ 1200 ಹಾಡು ಪುಸ್ತಕ ಇಲ್ಲದೆ ಹಾಡ್ತೀನಿ, ರಂಗಗೀತೆಗಳನ್ನು. ಅದು ಮಹಾರಾಜರು ಬರ್ತಿದ್ದಂಥ ಹಾಡುಗಳು. ಅದರಲ್ಲಿ ಹೇಳಿದ್ನಲ್ಲ, ಹೊಡೆ ಮಗ ಜಡಿ ಮಗ, ಅಮ್ಮ ಮಾಮಿ ಲೂಸಾ ಡ್ಯಾಡಿ ಲೂಸಾ ಅಲ್ಲ. ಸಂಸ್ಕೃತ ಪಂಡಿತರಿಂದ ಬರ್ತಿದ್ದಂಥ ಒಳ್ಳೆಯ ಸಾಹಿತ್ಯ, 4 ಸಾಲ ಕಂತದಲ್ಲೂ ಕೂಡ ಒಂದು ತತ್ವ ಇರುವಂಥದ್ದ ಸಾಹಿತ್ಯಗಳು ಬರ್ತಿದ್ದಂಥದ್ದು. ಸುಮಾರು 1200 ಹಾಡು ಬರುತ್ತೆ ನನಗೆ, ಪುಸ್ತಕ ಇಲ್ದೇನೆ. 2500 ನನಗೆ ರಂಗಭೂಮಿ ನನಗೆ ಇಷ್ಟೆಲ್ಲ ಕೊಡ್ತಲ್ಲ ಅಂಥೇಳಿ 2500 ಹಾಡನ್ನು ರಂಗಗೀತೆಗಳು ಪುಸ್ತಕ ಮಾಡಿದೆ. ಆಮೇಲೆ 1200 ಹಾಡು CD ಮಾಡ್ತಿದ್ದೀನಿ. 1200 ಹಾಡು 12 CD ಇದೆ. ಯಾವುದೋ ಅದೇ ಹಾಡುಗಳೇ. ಹೇಳಿದ್ನಲ್ಲ, ಅವರು 8-10 ರಾಮಾಯಣದಲ್ಲಿ 220 ಹಾಡಿದೆ, ಕೃಷ್ಣ ಲೀಲೆಯಲ್ಲಿ 120 ಹಾಡಿದೆ, ಸುಭದ್ರನಲ್ಲಿ 60 ಸದಾರ ಮನೆಯಲ್ಲಿ 80 ಹೀಗೆ ಹಾಡುಗಳು ಆಯಾ ನಾಟಕದ್ದು ಸಂಸ್ಕೃತ ಮಹಾರಾಜರು ಬರ್ತಿದ್ದ ಹಾಡುಗಳನ್ನೇ ಮಾಡಿ ಅದನ್ನೇ CD ಮಾಡಿಸಿ ನಮ್ಗೆ ಕೈಲಾಗಿದ್ದು ಏನೋ ಮುಂದೆ. ಯಾಕೆಂದರೆ ಹೀಗಿತ್ತಾ ರಂಗಸಂಗೀತ ಹೀಗಿತ್ತಾ ಅಂತ ಮುಂದಿನ ಪೀಳಿಗೆ ಗೊತ್ತಾಗಲಿಲ್ಲ, ಎಲ್ಲ ಮರ್ತೋಯ್ತು ಜನಗಳಿಗೆ. ಈಗೆಲ್ಲ ಅಯ್ಯೋ ನಿಮ್ಮ ಕಾಲ ಆಯಿತು, ಈಗ ಯಾರು ಕೇಳ್ತಾರೆ ಅಂತಾರೆ. ನಿಜವಾಗಿ ಕೇಳ್ತಾರೆ, ಸರಿಯಾಗಿ ರೀತಿ ಕೊಟ್ಟರೆ ಕೂತ್ಕೊಂಡು ಕೇಳೋ ರಜೆ ಇದ್ದೇ ಇದ್ದಾರೆ. ಆದ್ದರಿಂದ ಏನು ನನಗೆ ತೋತಿದ್ದನ್ನು 5 ವಿಧವಾದ ಸಂಗೀತನ ಒಂದು ಚೂರು ಹೇಳಿ ತೋರಿಸ್ತೀನಿ. ಅದಲ್ಲದೆ 1200 ಹಾಡು ಒಂದು ಸಾಲು 1 ನಿಮಿಷ. ಅವ್ರು ಹೇಳಿದಾಗ ಒಂದು ಹಾಡನ್ನು ಅರ್ಧ ಗಂಟೆ ಹಾಡೋರು ಜನಗಳು, ಒಂದು ಸುಮಾರು ಅಂತ ಹೇಳಿ 3 ಸತಿ ಹಾಡ್ಸೋರು ಒಂದು ಕಂದನ, ಒಂದು ಹಾಡನ್ನು. ಅದನ್ನು ಈಗ ಅದು ಉದಾಹರಣೆಗೆ ಒಬ್ಬ ರಾವಣ ಸತ್ತೋಗ್ಬಿಟ್ಟ, ಕಂದ ಹಾಡ್ಬಿಟ್ಟು, ಆ ಕಂದ ಚೆನ್ನಾಗಿತ್ತು ಒಂದು ಸುಮಾರು ಅಂದರು. ಕಂದ ಚೆನ್ನಾಗಿ ಹಾಡೋದಿಲ್ಲ ಅಂತ ಏನು ಮಾಡಬೇಕು ಅವನು? ಯಜಮಾನ ಎದ್ದು ಹಾಡೋ ಅಂದ. ಆವಾಗಿನ ರಾವಣ ಸತ್ತಿದ್ದಾನೆ ಎದ್ದು ಹಾಡೋದು ಅಂತ ಅಲ್ಲ, ಸಭಿಕರು ಸಂತೋಷ ಪಡೋದು ಮುಖ್ಯ ಅಲ್ಲಿ ಅಂತ. ಅವರು ಒಂದು ಸುಮಾರು ಸಂತೋಷ ಪಡ್ತಿದ್ದಾರೆ, ನಮ್ಗೆ ಅನ್ನ ಕೊಡೋರವರು, ಅವರು ಸಂತೋಷ ಪಡಿಸ್ಬೇಕು, ಎದ್ದು ಹಾಡು ಅಂದರು. ಎದ್ದ ಹಾಡ್ದ ಬಿದ್ದ. ಹೀಗೆ ಆ ರೀತಿಯ ಸಂದರ್ಭಗಳೆಲ್ಲ ಇರುತ್ತೆ. ಕಂದುಗಳು ಇದಕ್ಕೆಲ್ಲ 1200 ಹಾಡು ಒಂದು ಸಾಲನ್ನ ಹಾಡಿದ್ರೆ 1 ನಿಮಿಷ. ಒಂದು ಹಾಡನ್ನು ಅರ್ಧ ಗಂಟೆ ಹಾಡೋದು, ಒಂದು ಸಾಲನ್ನ ಹಾಡಿದ್ರೆ 1200 ಹಾಡು 1200 ನಿಮಿಷ ಬೇಕು. ನನಗೆ ಕೊಟ್ಟಿರೋದು 90 ನಿಮಿಷ. ಅದರಲ್ಲಿ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನು ಹಾಡು ತೋರಿಸ್ತೀನಿ. 85 ವರ್ಷ ನಾನು ಆಂಜನೇಯ ಪಾಠ ಮಾಡ್ತಿದ್ದೆ. ಆಂಜನೇಯ ರಾಮಾಯಣದಲ್ಲಿ 1 ಗಂಟೆಗೆ ಬಂದರೆ ಬೆಳಗ್ಗೆ 5 ಗಂಟೆ ತನಕ ಹಾಡ್ತಿರ್ತಾನೆ ಅವನು. ಅದೇ ಕೆಲಸವೇ ಹರಕತೆ ಇದ್ದಾಗೆ. ಲಂಕಾಪಟ್ಟಣ ನೋಡ್ದ, ಎಷ್ಟು ಚೆನ್ನಾಗಿದೆ ಅಂತ ಅದಕ್ಕೊಂದು ಕಂದ. ಅವಳು ಲಂಕಿನಿ ಬಂದಳು, ಅವಳು ನೋಡ್ದ, ಅವಳ ಹತ್ರ ಒಂದು ಹಾಡು, ಅವಳ ಹತ್ರ ಒಂದು ಕಂದ. ಹೀಗೆ ಬೆಳಗ್ಗೆ 5 ಗಂಟೆ ತನಕ ಬರೀ ಹಾಡುಗಾರಿಕೆ ಅವರ ಆಂಜನೇಯಂದೇ. ಸೀತೆ ನೋಡ್ದ, ಆ ಸೀತೆ ನೀನೇನಾ ಅಂದ, ಅವಳ ಕಾಲಿಗೆ ಬಿದ್ದ ಒಂದಲ್ಲ ಹಾಡು. ನಾನು ಆಂಜನೇಯ ಅಂತ ಹೇಳ್ಕೊಳ್ಳೋಕೆ ಇವನಿಗೊಂದು ಕಂದ. ಹೀಗೆ ಸುಮಾರು 65 ಹಾಡು ಕಂದಗಳಿದೆ ಆಂಜನೇಯನಿಗೆ. ಅದನ್ನು 1 ಗಂಟೆಗೆ ಬಂದು ನಾನು ಆಂಜನೇಯ ಪಾಠ ಮಾಡ್ತಾಯಿದ್ದೆ. ಅವಾಗ ಚಿಕ್ಕ ವಯಸ್ಸಿನಲ್ಲಿ ಬೇಕಾದಷ್ಟು ಹಾಡ್ತಿದ್ದೆ, ಶಕ್ತಿ ಇತ್ತು. ಅವಾಗ ಹಾಡು ಅಂತ ಹೇಳ್ತಿರ್ಲಿಲ್ಲ. ಅವನು ಹಾಡ್ತೀನಿ ಅಂದರೆ ಬೇಡ 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 ಬೇಡ, ನೀವು ಹಾರ್ಮೋನಿ ನೋಡ್ತೀನಿ, ನೀವು ಪಿಟೀಲ್ ನೋಡ್ತೀವಿ, ವೀಣೆ ನೋಡ್ತೀನಿ ಅನ್ನೋರು. ಭರತನಾಟ್ಯಕ್ಕೆ 20 ಬ್ಯಾಲೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದೀನಿ, ನೃತ್ಯ ರೂಪಕಗಳಿಗೆ. ಆವಾಗ ಅವರು ನೋಡಪ್ಪ ನಂಗೆ ಹಾಡಬೇಕು ಅಂತ ಇಷ್ಟ ಇದೆ ಅಂದರೆ, ಬೇಡಿ ನನಗೆ ಪದವರ್ಣಗಳು ತುಂಬ ಚೆನ್ನಾಗಿ, ಭರತನಾಟ್ಯದ ಪದವರ್ಣಗಳು ಭಾಳ ಚೆನ್ನಾಗಿದೆ, ಅದನ್ನು ಹಾಡಬೇಕು ಅಂದಾಗ ಬೇಡಿ ನೀವು ಪೆಟಿ ನೋಡ್ತೀವಿ, ನೀವು ವೀಣೆ ನೋಡ್ತೀವಿ, ನೀವು ಇದು ಕೀಬೋರ್ಡ್ ನೋಡ್ತೀವಿ ಅಂತ ಅಂದ್ಬಿಟ್ರೆ ಹೊರತು ಹಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಈಗ 85 ವರ್ಷ ಆಗಿದೆ, 1.5 ಗಂಟೆ ಹಾಡಿ 2 ಗಂಟೆ ಹಾಡಿ ಅಂತ ಪೂರ ಕಾರ್ಯಕ್ರಮ ಕರೀತಾ ಇದ್ದಾರೆ. ಆಗ್ತಾಯಿದೆ. ಈಗಲೂ ಹಾಡ್ತಾ ಇದ್ದೀನಿ. ಹೀಗೇನು ಏನೋ ನಮ್ಮ ಗುರುಗಳ ಆಶೀರ್ವಾದ, ನಿಮ್ಮಗಳ ಅಭಿಮಾನ, ನಿಂತ್ಕೊಂಡು ಹಾಡ್ತಿದ್ದೀನಿ. 85 ವರ್ಷ ತಪ್ಪು ನಡೆಯುವವರು ಎಡುವುದೇ, ಕೊಡ್ತವ್ರು ಎಡುವವರೇ ಅಂತ. ನಡೆಯೋ ಕಾಲ ಎಡುತ್ತೆ, ವಯಸ್ಸಾಗಿರೋದ್ರಿಂದ ಹೆಚ್ಚು ಕಮ್ಮಿ ಆಗ್ಬೋದು, ಕ್ಷಮಿಸಿಬಿಡಿ. ಹಂಸಿಕ್ಷೇರನೇ ಆಯ್ದಂತೆ ಒಳ್ಳೇದೇನಿದೆ ಅದನ್ನು ಆರಿಸ್ಕೊಳ್ಳಿ. ಈಗ ತಪ್ಪಿದರೆ ಅದನ್ನು ಮನ್ನಿಸ್ಬಿಡಿ, ಏನೋ ಮುದುಕ ಬಡ್ಕೊಂಡ ಹೋಗಲಿ ಅಂತ ಹಾಡ್ತೀನಿ. ಹೇಳಿ ಸರ್. ನಾಟಕದಲ್ಲಿ ಪದ್ಧತಿ ಮೊದಲು ಸೂತ್ರಧಾರ ಬಂದು ನಾಂದಿ ವೃತ್ತ ಹಾಡಿ, ಆ ನಾಂದಿ ವೃತ್ತ ಹಾಡಿ ದೇವರ ಸ್ತೋತ್ರ ಮಾಡಿ ಆಮೇಲೆ ನಾಟಕ ಪ್ರಾರಂಭ ಮಾಡ್ತಾಯಿದ್ರು.
ಅದೇ ರೀತಿ ಇವತ್ತು ನಾಂದಿ ವೃತ್ತ ಪ್ರಾರಂಭ ಮಾಡಿ ಆಮೇಲೆ ನಾಟಕದ ಹಾಡನ್ನು ಹಾಡ್ತೀನಿ. ಸೂತ್ರಧಾರಂದು ಭೈರವಿ ರಾಗದಲ್ಲಿ ಹಾಡೋರು. ಭೈರವಿನ ಆಟ ಕಲ್ಯಾಣಿ ಆ ರಾಗದ ಯಾವಂ ಶ್ರೀ ನರಸಿಂಹನಾಗಿ ಕೃತದೋ ಪ್ರಹ್ಲಾದನಂ ಕಾದನೋ ಆವಂ ಶ್ರೀ ನರಸಿಂಹನಾಗಿ ಕೃತದೋ ಪ್ರಹ್ಲಾದನಂ ಕಾದನೋ ಆವಂ ಸಂಭ್ರಮದಿಂ ವಿಭೀಷಣ ನಿಗೊಲ್ದಾ ತ್ರೇತಯಿಂ ಕಾದನೋ ಆವಂ ಶ್ರೀ ಸಂಭ್ರಮದಿಂ ವಿಭೀಷಣ ನಿಗೊಲ್ದಾ ತ್ರೇತಯಿಂ ಕಾದನೋ ಆವಂ ಆವಂ ಪಾಂಡವರಂ ಪಾಂಡುಸುತರಂ ಕೃಷ್ಣಾಕ್ಷಯಿಂ ಕಾದನೋ ದೇವಂ ಪಾಲಿಸು ಗೆಮ್ಮನ ದೇವಂ ಪಾಲಿಸು ಗೆಮ್ಮನ ದೇವಂ ಪಾಲಿಸು ಗೆಮ್ಮನ ದೇವಂ ಪಾಲಿಸು ಗೆಮ್ಮನ ಶುಭಕರಂ ದಾಮೋದರಂ ಸಾದರಂ ಸೂತ್ರಧಾರ ಬಂದು ನಾಂದಿ ವೃತ್ತ ಹಾಡಿ ಆಮೇಲೆ ಇಂಥ ನಾಟಕ ಆಡ್ತೀವಿ ಅಂತ ಹೇಳ್ಬಿಟ್ಟು ಸಭೆಗೆ ಅಪ್ಪಣೆ ಪಡೆದು ಹೋಗುವಂಥದ್ದು ಪದ್ಧತಿ ಇತ್ತು. ಸ್ತೋತ್ರ ಹೇಳಿದ್ದೇನೆ. ಇದು 38ನೇ ಇಸ್ವಿನ ಹೇಳಿದ್ನಲ್ಲ, 38ನೇ ಇಸ್ವಿನಲ್ಲಿ ಕೀರ್ತನೆ ಜಾವಳಿ ತಿಲ್ಲಾನ ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ತಿಲೋತ್ತಮೆ ನಾಟಕದಲ್ಲಿ ಭಸ್ಮಾಸುರ ಹಾಡ್ತಾನೆ. ನಮ್ಮ ಕೀರ್ತನೆ ತ್ಯಾಗರಾಜರಿಗೆ ಅಪರಾಧ ಮೂಲ ನಿಯಮ ನಿಂಚೆ ಕೀರ್ತನೆ ಅದು ಲತಾಂಗಿದು. ಅದನ್ನು ಭಸ್ಮಾಸುರನಿಗೆ ಈಶ್ವರನ ಕುರಿತು ಹೇಳುವಂಥ ಪ್ರಾರ್ಥನೆಗೆ ಸಾಹಿತ್ಯ ಮಾಡಿದರು. ಅದನ್ನು ಹೇಳ್ತೇನೆ. ಮನದೋಳ್ ಪ್ರತಿಬಿಂಬಿಸುವವೋ ನಿನ್ನ ರೂಪವ ಧ್ಯಾನಿಸುವುದೇ ಧ್ಯಾನವಜ ಮನದೋಳ್ ಪ್ರತಿಬಿಂಬಿಸುವವೋ ನಿನ್ನ ರೂಪವ ಧ್ಯಾನಿಸುವುದೇ ಧ್ಯಾನವಜ ನಿನ್ನ ನಾಮ ಸ್ಮರಣೆಯೇ ಜಪ 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 ನಿನ್ನ ನಾ ಪೊಂದುವ ವಿಭೂತಿಯೇ ಬ್ರಹ್ಮಾನಂದ 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 ಸುರಸೇವಿತ ಹರಿಪೂಜಿತ ಸುರಸೇವಿತ ಸುರಸೇವಿತ ಹರಿಪೂಜಿತ ಸುರಸೇವಿತ ಹರಿಪೂಜಿತ ಸುರಸೇವಿತ ಸುರಸೇವಿತ ಹರಿಪೂಜಿತ ಪರಗುಣಯುತ
ಪರಮಾರ್ಥವಿತ್ತು ಪ್ರೇಮದಿಂದ ಕಾಯೋ ಸಾಮಗಾನ ಲೋಲ ಪ್ರೇಮದಿಂದ ಕಾಯೋ ಪ್ರೇಮದಿಂದ ಕಾಯೋ ಸಾಮಗಾನ ಲೋಲ ವಾಮದೇವನೇ ಕಾಮವೈರಿಯೇ ಶಿವ ಶಿವ ಶಂಭೋ ಕಾಮದೇವನೇ ಕಾಮವೈರಿಯೇ ವಾಮದೇವನೇ ಕಾಮವೈರಿಯೇ ವಾಮದೇವನೇ ಕಾಮವೈರಿಯೇ ವಾಮದೇವನೇ ಕಾಮವೈರಿಯೇ ಪ್ರಮದಾಧಿಪ 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 ಷಣ್ಮುಗನ ಪಿತನೇ ಪ್ರಮದಾಧಿಪ ಪ್ರಮದಾಧಿಪ ಷಣ್ಮುಗನ ಪಿತನೇ ಶರಣಾಗತನ ಕೊರಬೇಗ ದೇವ ಕರುಣಾವತು ಗಿರಿಜಾರಮಣ ಶರಣಾಗತನ ಕೊರೆ ದೇವ ಕೊರೆ ದೇವ ಇದು 39ನೇ ಇಸ್ವಿಯಲ್ಲಿ ತಿಲೋತ್ತಮೆ ನಾಟಕದಲ್ಲಿ ಭಸ್ಮಾಸುರ ಹಾಡ್ತಿದ್ದಂಥ ಹಾಡು. ಹಾಗೆ ರಾಜಸುಯಾಗ ನಾಟಕ. ರಾಜಸುಯಾಗ ನಾಟಕದ ಶಾಸ್ತ್ರೀಯ ಸಂಗೀತವೇ. ಅದರಲ್ಲಿ ಈಗ ಪರಕೇಲ ಸರಸ್ವತಿ ಮುರಾರಿ ಸುತ ಸತಿ ಮತೆ ಪರಕೇಲ ಈ ಕೀರ್ತನೆಗೆ ಕೃಷ್ಣನಿಗೆ ಹಾಕಿದ್ದಾರೆ. ಮನೋಭೀಷ್ಟವದೆ ನುಡಿ ದಿನೇಶ ಕುಲಶಿರೋಮಣಿ ಮನೋಭೀಷ್ಟವದೆ ನುಡಿ ದಿನೇಶ ಕುಲಶಿರೋಮಣಿ ಮನೋಭೀಷ್ಟವದೆ ನುಡಿ ದಿನೇಶ ಕುಲಶಿರೋಮಣಿ ಮನೋಭೀಷ್ಟವದೆ ನುಡಿ ಅನಾರದೋ 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 ವಿನೋದ ತುಳು ಅನಾರದೋ ಅನಾರದೋ ವಿನೋದ ತುಳು ವಿಶೇಷಿತಿ ಮನಮು ಬಡತೆ ಮನೋ ಬಿಡವದೆ ಜನೇಜ ಕುಲಶಿರೋಮಣಿ ಮನೋಭೀಷ್ಟವದೆ ನುಡಿ ಧರಿತ್ರಿಗಳು ದರಾಧಿಪರು ಕರಂ ಪಡತಿ ಕರಂ ಕೊಳಿಸಿ ಧರಿತ್ರಿಗಳು ದರಾಧಿಪರು ನಿರಂತರಂ 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 ದುರಾಚೆಗಳು ನಿರಂತರಂ ನಿರಂತರಂ ದುರಾಚೆಗಳು ಮುಳುಗುವ ಮನೋಗೆಡದೆ ಮನೋಬಿಡವದೆ ಜನೇಜ ಕುಲಶಿರೋಮಣಿ ಮನೋಬಿಡವದೆ ನುಡಿ ಅದೇ ರಾಜಸುಯಾಗ ನಾಟಕದಲ್ಲಿ ಧರ್ಮರಾಯ ಕೃಷ್ಣ ಹೇಳ್ತಾನೆ,
ಇವರು ಭೀಮನ್ನ ಅರ್ಜುನ ಅಂದಿದ್ರು ಕಳಿಸ್ಕೊಡು, ಜರಾಸಂಧನ ವಧೆ ಮಾಡಿ ಬರ್ತೀವಿ ಅಂತ. ಆವಾಗ ಅಯ್ಯೋ ಇವ್ರು ನೋಡಿದ್ರೆ ಇವರಿಬ್ಬರು ನನ್ನ 2 ಕಣ್ಣುಗಳು, ನೀನೇ ನನ್ನ ಆತ್ಮಸಾಕ್ಷಿ ಇದ್ದಾಗೆ, ನಿಮ್ಮನ್ನು ಹ್ಯಾಕೆ ಕಳಿಸ್ಲಿ ರಾಕ್ಷಸನ ಹತ್ರಕ್ಕೆ ಅಂತೇಳಿ ಅವನು ಧರ್ಮರಾಯ ಸಂಕಟದಿಂದ ಹಾಡ್ತಾನೆ. ಅದು ತ್ಯಾಗರಾಜರ ಕೀರ್ತನೆ. ಮೋಕ್ಷ ಮುಗಲದ ಪುವಿಲೋ ಜೀವ ಮೋಕ್ಷ ಇದಕ್ಕೆ ಸಾಹಿತ್ಯ ಮಾಡಿದ್ದಾರೆ. ಬಾಲರ ನಿವರ ಖಳನ ಬಳಿಗೆ ಬಾಲರ ನಿವರ ಖಳನ ಬಳಿಗೆ ಕಾಳಗ ಕೆಂತೋ ಕಳುಗು ಇದೆಲ್ಲ 38-39ನೇ ಇಸ್ವಿದೇನೆ ನಾಟಕದ ಹಾಡುಗಳೇ ಇವೆಲ್ಲ, ಶಾಸ್ತ್ರೀಯ ಸಂಗೀತವೇ. ಸ್ವಲ್ಪ ಮುಂದೆ ಅಂದಾಗ
ತ್ಯಾಗರಾಜರದು ರಂಜನೀಯರಾಗಿದ್ದು ವ್ಯಾಮೋಹವೇ ಇದು ದುರ್ಮಾರ್ಗ ಚರ ಅಂತ. ದುರ್ಮಾರ್ಗ ಚರದ ಮುಲ್ಲ ದೊರನಿವನ ಜಾಲರ ಶಾಸ್ತ್ರೀಯ ಸಂಗೀತ ಅಂತ ಹೇಳಿದ್ನಲ್ಲ, ಕೀರ್ತನೆ, ತ್ಯಾಗರಾಜರ ಕೀರ್ತನೆ. ಇದು ಅಂಬರೀಷ ನಾಟಕಕ್ಕೆ ರಾಜ್ಕುಮಾರ್ ಹಾಡ್ತಾ ಇದ್ರು ಇದನ್ನು. ಸನ್ಯಾಸಿ ಆಗಿಬಿಡ್ತಾನೆ ಅಂಬರೀಷನ ತಮ್ಮ. ಸನ್ಯಾಸಿಯಾಗಿ ಬಂದು ಎಲ್ಲ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಏನು ನಿಶ್ಚಲವಾದದ್ದು ಇದು ಅಂತ ಹೇಳಿ ದೇವರ ಧ್ಯಾನ ಮಾಡ್ಕೊಂಡು ಹೊರಡ್ತಾನೆ. ಆ ಬಗ್ಗೆ ಆ ರಂಜನೆ ರಾಗದಲ್ಲಿ ಸಾಹಿತ್ಯ ನರಹರಿ ಶಾಸ್ತ್ರಿಗಳು ಮಾಡಿದ್ರು ಇದನ್ನು. ವ್ಯಾಮೋಹವೇ ಸುಖದ ನೆಲೆ ಕಾಣದ ಬಾಲಿಗೆ, 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 ವ್ಯಾಮೋಹವೇ ಈ ಮೌಢ್ಯದೆ ಮತಿನಿ, ಈ ಮೌಢ್ಯದೆ, ಈ ಮೌಢ್ಯದೆ ಮತಿನಿ, ಈ ಮೌಢ್ಯದ ಮತಿನಿಗೆ, ಈ ಮೌಢ್ಯದ, ಈ ಮೌಢ್ಯದ ಮತಿನಿಗೆ ಮೈ ಮರವ ಮಾನವ, ಈ ಮೌಢ್ಯದ ಮತಿನಿಗೆ ಮೈ ಮರವ ಮಾನವ, ವ್ಯಾಮೋಹವೇ ಸುಖದ ನೆಲೆ ಕಾಣದ ಬಾಳಿಗೆ, ವ್ಯಾಮೋಹವೇ ವ್ಯಾಮೋಹವೇ ತುಮಕೋಮಲಾಂಗಿಯನುತೆ ಕಾಮಿಸಿದೆ, ಸುಮಕೋಮಲಾಂಗಿಯನುತೆ, ಸುಮಕೋಮಲಾಂಗಿಯನುತೆ, ಸುಮಕೋಮಲಾಂಗಿಯನುತೆ ಕಾಮಿಸಿದೆ ಬರಿಮೋಗದೆ, ಸುಮಕೋಮಲಾಂಗಿಯನುತೆ ಕಾಮಿಸಿದೆ ಎಲುಬುಗೂಡನು ಚೆಲುವೆಂದು ನಲಿಯುತ್ತೆ, ಭ್ರಮಿಸಿ ಬರಿದೆ ಎಲುಬುಗೂಡನು ಚೆಲುವೆಂದು, ಎಲುಬುಗೂಡನು ಚೆಲುವೆಂದು ನಲಿಯುತ್ತೆ, ಭ್ರಮಿಸಿ ಬರಿದೆ ಸತಿಸುತ್ತ ಧನ ಸದನ ವಿಧಿ ವಿಧಿ ಸತಿ ಸುತ ಧನ ಸದನ, ಸತಿ ಸುತ ಧನ, ಸತಿ ಸುತ ಧನ ಸದನ, ಭ್ರಾಂತಿಯನ್ನೆಲ್ಲ ಈಡಾಡದೆ, ಸತಿ ಸುತ ಧನ ಸದನ, ಭ್ರಾಂತಿಯನ್ನೆಲ್ಲ ಈಡಾಡದೆ, ವ್ಯಾಮೋಹವೇ ಸುಖದ ನೆಲೆ ಕಾಣದ ಬಾಳಿಗೆ, ವ್ಯಾಮೋಹವೇ 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 ವ್ಯಾಮೋಹವೇ. ಇದು ಅಂಬರೀಷ ನಾಟಕದಲ್ಲಿ ರಾಜ್ಕುಮಾರ್ ಹಾಡ್ತಿದ್ದಂಥ ಹಾಡು ಇದು. ಈಗ ರಾಮಾಯಣಕ್ಕೆ ಹೋಗೋಣ. ರಾಮಾಯಣದಲ್ಲಿ ಆಂಜನೇಯ ಸೀತಾದೇವನ್ ಕಾಣ್ತಾನೆ. ಅಪ್ಪ ನೀನು ರಾಮದೂತ ಅನ್ನೋದಕ್ಕೆ ಏನು ನನಗೆ ಗ್ಯಾರಂಟಿ ಇಲ್ಲ, ಇಲ್ಲೆಲ್ಲ ರಾಕ್ಷಸರ ಮಾಯೆ, ನನಗೆ ಹೆದರಿಕೆ ಆಗ್ತಾ ಇದೆ ಅಂತ ಹೇಳ್ತಾಳೆ.
ಅದಕ್ಕೆ ನೀನು ರಾಮದೂತ ಅಂತ ಗ್ಯಾರಂಟಿ ಆಗಬೇಕಾದ್ರೆ ರಾಮನ ಲಕ್ಷಣಗಳನ್ನು ಹೇಳು ನೀನು ಅಂತ ಹೇಳ್ತಾಳೆ. ನೀನು ರಾಮದೂತನೇ ಆಗಿದ್ದರೆ ಹೇಳು ಅಂತ. ಆವಾಗ ಆಂಜನೇಯ ಅಂತಾನೆ, ಅಮ್ಮ ಸಹಸ್ರ ಫಣಿಗಳಂತ ಆದಿಶೇಷನಿಗೆ ರಾಮನ ರೂಪ ವರ್ಣಿಸೋದಕ್ಕೆ ಯೋಗ್ಯತೆ ಇಲ್ಲ ಅಂದಾಗ ನಾನು ಕಪಿ, ನಾನೇನಮ್ಮ ವರ್ಣಿಸಲಿ? ಆದರೂ ನೀನು ಕೇಳ್ತಿರೋದ್ರಿಂದ ನಿನ್ನ ಅನುಮಾನ ಪರಿಹಾರಕ್ಕೋಸ್ಕರ ನಾನು ರಾಮನ ಬಗ್ಗೆ ಹೇಳ್ತೀನಿ ಅಂತ ತೋಡಿ ರಾಗದಲ್ಲಿ ಆಂಜನೇಯ ಹೇಳ್ತಾನೆ. ರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಸಾಲದು ಕೇಳಲ್ಲಮ್ಮ. ಶ್ರೀರಾಮನ ಜಗದ ವಿರಾಮನ ಎನ್ನಪ್ಪನ, ಶ್ರೀರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಸಾಲದು ಕೇಳ. ಈ ಭೂಮಿಯ ಪೊತ್ತವಗಸದಳ ಈ ಭೂಮಿಯ ಪೊತ್ತವಗೆ ಅಸದಳಮ. ರಾಮನ ಶುಭ ಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಸಾಲದು ಪೇಳ. ಈ ಭೂಮಿಯ ಪೊತ್ತಗದ ಸದಳ ನಾ ಮರ್ಕಟ ಏನ ಬಲ್ಲೆ ನಮ್ಮ ಗಣಿಸಲ್ ಜನನೇ. ಅಮ್ಮ 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 ಈತ 1200 ಹಾಡಿಗೆ ಈತಾನೆ ವೈಲ ನುಡಿಸಿರೋದು. ಆ ಸಿ ಡಿನಲ್ಲಿ ಈತಾನೆ ಮೊದಲು ಕ್ಲಾರ್ನೆಟ್ನವರು ರಾಮಣ್ಣ ಅಂತ ಈತ, ಇವರಿಬ್ಬರೇ ನಮಗೆ ಸಹಾಯ. ತಬಲಾದ ಈತನೂ ನುಡಿಸಿದ್ದಾನೆ. ಏನಂದರೆ ಆ ರಾಗ ಇಂಥ ಹಾಡು ಒಂಚೂರು ರಾಗ ನುಡಿಸಪ್ಪ ಅಂದರೆ ಆನಂದವಾಗಿ ನುಡಿಸ್ಬಿಡೋನು, ಆಮೇಲೆ ಹಾಡು ಶುರು ಮಾಡೋದು. ಹೀಗಾಗಿ 1200 ಹಾಡು ಸಿ ಡಿ ಆಗಿದೆ. ಅದರಲ್ಲೆಲ್ಲ ಈತನೇ ನುಡಿಸಿರೋದು. ಇವ್ರ ತಂದೆಯವರು ದೊಡ್ಡ ವಿದ್ವಾಂಸರು ಗೋವಿಂದ ಸ್ವಾಮಿ ಅಂತ, ಗೋವಿಂದರಾಜು ಅಂತ ಹೇಳಿ ತುಂಬ ಚೆನ್ನಾಗಿ ನುಡಿಸೋರು ವಯಲನ್ನು. ಅದೇ ರಕ್ತಗತವಾಗಿ ಬಂದಿದೆ. ತುಂಬ ನಾನು ಎದುರಿಗೆ ಹೋಗೋದು ಅಂತಲ್ಲ, ಎ ಕ್ಲಾಸ್ ಆರ್ಟಿಸ್ಟ್, ಆಕಾಶವಾಣಿ ಎ ಗ್ರೇಡ್ ಆರ್ಟಿಸ್ಟ್ ಆತ. ತುಂಬ ಚೆನ್ನಾಗಿ ನುಡಿಸ್ತಾನೆ ರಾಜೇಶ್ ಅಂತ. ಯಾವಾಗಲೂ ನಮ್ಮ ಕಾರ್ಯಕ್ರಮಕ್ಕೆ ಆತ ಇವರೇ 3 ಜನ ಪರ್ಮನೆಂಟ್ ಆಗಿರ್ತಾರೆ ಯಾವಾಗಲೂ. ಈಗ ಚಲುವನೆ ಅಮ್ಮಯ್ಯ ಚಲುವನೆ ಅಮ್ಮಯ್ಯ ಎಂತ ಚಲುವನೆ ಅಮ್ಮಯ್ಯ ಎಂತ ಚಲುವನೆ ಅಮ್ಮಯ್ಯ. ರಾಮನು ಎಂತ ಚಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನೆಂತ ಚಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ರಾಮನೆಂತ ಚಲುವನೆ ಅಮ್ಮಯ್ಯ. ಕೇಳಮ್ಮ ತಾಯೇ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ. ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ.
ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ಸಾಮಗಾನ ಪ್ರೇಮ ನಿರುಪಮ ರಾಮ ರವಿ ಕುಲ ಸೋಮನಮ್ಮ ಶ್ರೀರಾಮನೆಂತ ಚೆಲುವನೆ ಅಮ್ಮಯ್ಯ ಕೆಳಮದಾಯೇ ರಾಮನೆಂತ ಚೆಲುವನೆ ಅಮ್ಮಯ್ಯ ನೀಲಮಣಿಗಳು ಚಾರ ಕುಂತಲ ಚಾಲ ನೋಡಲು ಬಾಲಚಂದ್ರನೋ ನೀಲಮಣಿಗಳು ನೀಲಮಣಿಗಳು ತಾರ ಕುಂತಲ ಜಾಲ ನೋಡಲು ಬಾಲಚಂದ್ರನು ಪೋಲು ತಿರುಗುವುದು ಬಾಲಭಾಗ ಅಮ್ಮ 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 ಪೋಲು ತಿರುಗುವುದು ಬಾಲಭಾಗ ವಿಶಾಲ ವಕ್ಷವು ಕಮಲಾಕ್ಷಿ ಶ್ರೀರಾಮನೆಂತ ಚೆಲುವನ ಅಮ್ಮಯ್ಯ ಕೆಳಮದಾಯೇ ರಾಮನೆಂತ ಚೆಲುವನ ಅಮ್ಮಯ್ಯ ಚೆಲುವನ ಅಮ್ಮಯ್ಯ ಚೆಲುವನ ಅಮ್ಮಯ್ಯ. ವರದಾಚಾರ್ಯ ಕಂಪ್ನಿಯಲ್ಲಿ ನಿರುಪಮ ನಾಟಕ ಬಹಳ ಹೆಸರುವಾಸಿಯಾಗಿತ್ತು. ಅಲ್ಲಿ ವರದಾಚಾರ್ಯ ಕಂಪ್ನಿಯಲ್ಲಿ ಅವರ ನಂತರ ಆ ಪಾತ್ರಗಳನ್ನು ನಾಗೇಶ್ ರಾಯರು ಮಾಡ್ತಿದ್ದರು. ಅವರು ನಾಗೇಶ್ ರಾಯರು ಮತ್ತು ಕೊಟ್ರಪ್ಪನವರು ಹೇಗೆ ಹಾಡ್ತಿದ್ರು ಅಂದರೆ ಹೆಂಗಸರು ಶೀತಲ್ಲಿ ಹಾಡೋರು. ನಾವೆಲ್ಲ ನಾಟಕದ ಭಾಷೆ ಕಪ್ 4 ಕಪ್ 5 ಕಪ್ 3 ಕಪ್ 1 ಕಪ್ 2 ಅಂತ. ಸಂಗೀತಗಾರ ಭಾಷೆ ಬಿಳಿ 5 5 5:30 6 6:30 ಅಂತ. ಇದು ಮತ್ತು ಇಂಗ್ಲೀಷ್ನವರು ABCD ಅಂತ C ಶಾರ್ಪು A ಶಾರ್ಪು ಅಂತ ಹೇಳ್ತಾರೆ. ಹೀಗಾಗಿ ಕಪ್ಪನಾಕನ ಮನೆಯಲ್ಲಿ ಹೆಂಗಸರು ಆಡೋ ಶ್ರುತಿ ಅದು. ಕಪ್ಪನಾಕರಲ್ಲಿ ಗಂಡಸರು ಸುಂದರಂನವರು ಸುಭದ್ರೆ ಮಾಡಿ ಇವರು ಅರ್ಜುನ ಮಾಡ್ತಿದ್ದಾಗ ಇಬ್ಬರು ಒಂದೇ ಶ್ರುತಿಯಲ್ಲಿ ಹಾಡೋರು. ಕಾಂಪಿಟೇಷನ್ ಅವರವ್ರಿಗೆ ಒಂದೇ ರಾಗದಲ್ಲಿ ಇವರೊಂದು ಕೇದಾರದಲ್ಲಿ ಅವರು ಹಾಡಿದರೆ ಬೇರೆ ರಾಗದಲ್ಲಿ ಇವರು ಕಂದ ಹಾಡೋದು, ಉತ್ತರ ಅವರಿಗೆ ಹೇಳೋದು. ಹೀಗಾಗಿ ಪೂಜೆ ಸೀನು 1 ಗಂಟೆ ಆಗೋದು. ಒಂದು ಚಿಕ್ಕ ಸೀನು ಪೂಜೆ ಸೀನು 1-1.5 ಗಂಟೆ ಆಗೋದು. ಹೀಗಾಗಿ ಸಂಗೀತ ಸುಭದ್ರ ಅಂತ. ಈಗ ಆವಾಗ ನಾನು ಕೇಳಿದ್ದನ್ನು ಈಗ ನಾವೊಂದು ಅದನ್ನು ಸಂಗೀತ ಸುಭದ್ರ ನಾಟಕ ನಾನು ಒಂದು CD ಮಾಡಿಸಿಟ್ಟಿದ್ದೀನಿ. ಜನಗಳಿಗೆ ನಮ್ಮ ಸಂಗೀತ ಹೇಗಿತ್ತು ಕೇಳಲಿ ಅಂತ, ಸಾಹಿತ್ಯ ಸಂಗೀತ ಹೇಗಿತ್ತು ಅಂತ. ಅವಾಗ ಏನಾಯಿತು, ಆ ಸಂಗೀತ ಸುಭದ್ರೆಗೆ ಸುಂದರಂನವರ ತಂದೆಯವರು ಮಳವಳ್ಳಿ ತಾತಾವರು ಅಂತ ಕರಿತೀವಿ, ಸುಬ್ಬಣ್ಣವರು ಅಂತ, ಅವರು ಸಂಗೀತ ಸಂಯೋಜನೆ ಮಾಡಿದ್ರು. ಎಲ್ಲ ಪಿಟೀಲ್ ವರ್ಷಗಳ ಸಾಹಿತ್ಯ ಸ್ವರ, ಅದಕ್ಕೆ ಸಾಹಿತ್ಯ ಜಂಜೂಟಿ ಅವ್ರು ಹೇಳಿದಾಗೆ ಜಂಜೂಟಿ ರಾಗದ್ದೆಲ್ಲ ಕೃಷ್ಣಂದು ಅದೆಲ್ಲ ತಾತಾವರು ಮಾಡಿದಂಥದ್ದು. ಆ ಸಂಗೀತ ಅದು ಸುಭದ್ರ ಕ್ಯಾಸೆಟ್ಟು CD ಬಂದಿದೆ, ಅದರಲ್ಲೆಲ್ಲ ಇದೆ. ಆ ಹಳೆಯ ನಾಟಕದ ರಾಗಗಳು, ಅದು ಸುಭದ್ರದ್ದು ನಾಗೇಶ್ವರ ಹಾಡ್ತಿದ್ದು ಎಲ್ಲ ಪ್ರತಿಯೊಂದೂ ಆ CD-ಯಲ್ಲಿ ಏನು ಯಾಕೆ ಅಂದರೆ ಮುಂದ್ಲವ್ರಿಗೆ ಹೀಗಿತ್ತು ಅಂತ ಮರ್ತೆ ಹೋಗಿ ಈಗಾಗಲೇ ಎಷ್ಟೋ ಜನ ಮರ್ತು ಬಿಟ್ಟಿದ್ದಾರೆ. ನಾವೊಂದು ಸತಿ ಬಳ್ಳಾರಿನಲ್ಲಿ, ನನ್ನ ಹೇಳ್ಕೊಳ್ಳೋಕ್ಕಲ್ಲ, ಬಳ್ಳಾರಿನಲ್ಲಿ ಸಂಗೀತ ವಿದ್ವಾಂಸರ ಸಮ್ಮೇಳನ ಆಯಿತು, ಗಾನಕಲಾ ಪರಿಷತ್ತಿಂದು. ಮೈಸೂರು ಸುಬ್ರಹ್ಮಣ್ಯ ಅವರು ಒಂದು 1/4 ಗಂಟೆ ನೀವು ರಂಗಗೀತೆ ಹಾಡಿರಿ ಬಂದು ಅಂತ ಹೇಳಿದ್ರು. ನಾವು ಆಯಿತು, ನಮಗೇನು ಸದ್ಯ ಹಾಡೋಕ್ಕೆ ಅವಕಾಶ ಕೊಟ್ಟರಲ್ಲ ಸಂಗೀತಗಾರರ ಮಧ್ಯೆ ಅಂಥೇಳಿ, ರಾಸ್ ಸತ್ಯನಾರಾಯಣ ಅವರೆಲ್ಲ ಪ್ರೊಫೆಸರ್ ಅವರೆಲ್ಲ ಇದ್ದರು. ಹೋದೆ, 1/4 ಗಂಟೆಗೆ ಶುರು ಮಾಡಿದೆ. ಶಾಸ್ತ್ರೀಯ ಸಂಗೀತ ಹಳೆದನ್ನು ಕೇಳ್ತಾ ಹೀಗೆ ಸಭಿಕರೆಲ್ಲರೂ ನಿಮ್ಮಂಥವರು ಆಶೀರ್ವಾದ ಮಾಡಿ, ಇಲ್ಲ ಈ ಕಾರ್ಯಕ್ರಮ ಇನ್ನೂ 1 ಗಂಟೆ ಮುಂದೆ ಹೋಗಬೇಕು, ಮುಗಿಸ್ಬೇಡಿ ಇದನ್ನು ಅಂತ ಗಲಾಟೆ ಮಾಡಿ 1.5 ಗಂಟೆ ಮಾಡಿಸಿದ್ರು ರಂಗಗೀತೆ ಕಾರ್ಯಕ್ರಮನ. ಅದರಲ್ಲಿ ಅತೀತ ಅನಾಗತ, ಕಾಲೆಡುಪು ಮುಕ್ಕಾಲೆಡುಪು ಅಂತ ಸಂಗೀತದವ್ರು ಏನಂತಾರೆ ಅವೆಲ್ಲ ಬೇಕಾದಷ್ಟಿದೆ ನಮ್ಮ ಸಂಗೀತದಲ್ಲೇ. ನಮ್ಮ ರಂಗಗೀತೆಯಲ್ಲಿ ಇಲ್ಲದೇ ಇರೋದು ಯಾವುದೂ ಇಲ್ಲ. ಅನುಲೋಮ ವಿಲೋಮ ಕ್ರಮಗಳು, ವಿದ್ವತ್ತಿನ ಎಲ್ಲ ಅಂಶಗಳು ಆವಾಗಲೇ 39ರಲ್ಲೇ ಎಲ್ಲ ಹಾಡು ಮುಗಿಸ್ಬಿಟ್ಟಿದ್ರು. ಹೇಳಿದ್ನಲ್ಲ, 5 ವಿಧವಾದ ಸಂಗೀತ, ಪಾಶ್ಚಿಮಾತ್ಯ ಸಂಗೀತನೂ ರಾಮಾಯಣ ನಾಟಕಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಅದನ್ನು ಮುಂದೆ ಹಾಡು ತೋರಿಸ್ತೀನಿ. ಪಾಶ್ಚಿಮಾತ್ಯ ಸಂಗೀತ ರಾಮಾಯಣ ನಾಟಕದಲ್ಲಿ ಹಾಡ್ತಿದ್ದಾರೆ ರಾಕ್ಷಸರ ಕೈನಲ್ಲಿ. ಹಾಂ,
ಅದು ಟ್ಯೂನು. ಪಾಶ್ಚಿಮಾತ್ಯ ಸಂಗೀತ ಆ ಧಾಟಿನಲ್ಲಿ ಆ ರಾಕ್ಷಸರಿಗೆ ಸಾಹಿತ್ಯನ ರಚಿಸಿ ಅದನ್ನು ಹಾಡ್ತಿದ್ದಾರೆ. ಈ ರೀತಿ ಪಾಶ್ಚಿಮಾತ್ಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇವೆಲ್ಲ ರಂಗ ಪಂಚಾಮೃತ ಗೀತೆ ಅಂತಲೇ 5 ವಿಧವಾದ ಸಂಗೀತ ಆಗಲೇ. ಆಮೇಲೆ ಕಾಳಿಂಗರಾಯರ ಕಾಲದಲ್ಲಿ ಸುಗಮ ಸಂಗೀತದ ಧಾಟಿ ಬಂತು. ಸಾಮಾಜಿಕ ಅವರಿಗೆ ದಶಾವತಾರದಲ್ಲಿ ಅವರು ಹೇಳಿದಾಗೆ ಚಾರುಕೇಶಿ ರಾಗದಲ್ಲಿ ಅವ್ರಿಗೆ 2 ಸಂಗೀತನೂ ಗೊತ್ತಿತ್ತು. ಕಾಳಿಂಗರಾಯರು ಮಹಾಜ್ಞಾನಿಗಳು. ಸ್ವರ ಸಂಯೋಜನೆಯಲ್ಲಿ ಆತನ ಬಿಟ್ಟರೆ ಸುಮ್ಮನೆ ಅಲ್ಲ, ಬೇರೆಯವರು ಎಷ್ಟೋ ಹೇಳ್ಕೊತಾರೆ, ಅವ್ರಿಗಿತ್ತು ಸ್ವರಜ್ಞಾನ ಯಾರಿಗೂ ಇರಲಿಲ್ಲ. ಅವ್ರೇನು ಮಾಡೋರು, ಆಕಾಶವಾಣಿಗೆ ಹೋದರೆ ಒಂದು ಪುಸ್ತಕ ತೊಗೊಂಡ್ಬಿಡೋದು ಕವಿತೆದು, ಅಲ್ಲಿ ಒಂದು 2 ಸೆಲೆಕ್ಟ್ ಮಾಡ್ಕೊಳ್ಳೋದು, ದಾರಿಯಲ್ಲಿ ಓಡ್ತಾ ಹೀಗೆ ಚಿಟಿಕೆ ಹಾಕೊಂಡು ರಾಗ ಹಾಕೊಂಡ್ಬಿಡೋದು, ಅಲ್ಲಿ ಒಳಗೆ ಹೋಗೋದು, ವಾದ್ಯಗಾರಿಗೆಲ್ಲ ಸ್ವರ ಹೇಳ್ಬಿಡೋದು. ಅಂಥ ಸ್ವರಜ್ಞಾನ ಇತ್ತು. ಅಲ್ಲಿ ಹೇಳಿ ಅಲ್ಲೇ ರೆಕಾರ್ಡು ಮಾಡಿಸ್ಬಿಟ್ಟಿದೆ, ಸೀದಾ ಬಂದ್ಬಿಟ್ಟು ತೆಗೆದು ತೊಗೊಂಬಂದು ಅಲ್ಲೇನೆ ಮುಗಿಸ್ಬಿಡೋರು. ಅದನ್ನು ಹೊರಗೆ ಬಂದಿದ್ದೆ ಚೆಕ್ಕನ್ನು ಅಲ್ಲೇ ಮಾರಿಬಿಡೋರು, ಒಂದು ಕಮಿಷನ್ ಕೊಟ್ಟು ತೊಗೊಂಡ್ಬಿಡೋರು. ಆ ಸಾಯಂಕಾಲ ಜೊತೆಗೆ ಅದು ದುಡ್ಡು ಇರ್ತಿರಲಿಲ್ಲ. ಹೀಗಾಗಿ ಅಂಥ ಜ್ಞಾನಿಗಳು ಅಂದರೆ ಅದು ಹೇಳೋಕೆ ಅಸಾಧ್ಯ. ನಮ್ಮ ಸುಗಮ ಸಂಗೀತದ ಭೀಷ್ಮ ಅಂತ ನಿಜಾನೇ ಹೇಳ್ತೀನಿ. ಸುಗಮ ಸಂಗೀತದಲ್ಲಿ ಏನಿದೆ, ಎಷ್ಟಿಷ್ಟುದ ಹಾಡಿದೆ ನೋಡಿದೆ. ನಮ್ಮ ನಾಟಕದ ಹಾಡುಗಳು ಎಷ್ಟಿಷ್ಟುದ ಇದೆ, ನುಡಿಗಳು, ಪಲ್ಲವಿ ಅನುಪಲ್ಲವಿ ಚರಣ ಎಲ್ಲ ಇದೆ. ಸುಗಮ ಸಂಗೀತ 4 ಸಾಲ ಮುಗಿದೋಗುತ್ತೆ. ಇದನ್ನು ಎಷ್ಟೊತ್ತು ಅದನ್ನು ಗಂಟೆಗಟ್ಟಲೆ ಹಾಡ್ಬೋದು ಅಂಥೇಳಿ ರೂಢಿಗೆ ತಂದವರು ಮೊದಲನೇವರು ಭೀಷ್ಮ ಪಿತಾಮಹ ಇದ್ದಾಗೆ ಕಾಳಿಂಗರಾಯರ ಕೊಡುಗೆ ಸುಗಮ ಸಂಗೀತಕ್ಕೆ ಬಹಳ ಅಮೋಘವಾದದ್ದು. ಇವರೆಲ್ಲ ಈಚಿನವರು ಹಾರಾಡ್ತಾರೆ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಹುಟ್ಟಿ ಹಾಗೆ ಹೋಗ್ಬಿಡ್ತಾಯಿಲ್ಲ ಹುಳುಗಳು, ಆ ಥರ ಹೇಳ್ತಾರೆ ಅಷ್ಟೇ ಹೊರತು ಕಾಳಿಂಗರಾಯರ ಆ ಸ್ಟ್ಯಾಂಡರ್ಡ್ ಮುಂದೆ ಯಾರೂ ಅಲ್ಲ. ಸಾಹಿತ್ಯ ಅಲ್ಲಿ ಸಿಕ್ಕಿದ್ರೆ ಅಲ್ಲೇ ರಾಗ ಅಂತ ಹಾಕೋದು. ಅದನ್ನು ಸುಗಮ ಸಂಗೀತ ಹೇಗೆ ಉಪಯೋಗಿಸಿದ್ರು ಅನ್ನೋದನ್ನು ಮುಂದೆ ಹೇಳ್ತೀನಿ. ಈಗ ನಿರುಪಮ ನಾಟಕದ್ದು ನಿರುಪಮೆ ಅವಳ ವೇಶ್ಯೆ ನೋಡಿ ಅವನ ಸಂತಾಪಕ ಹೇಳ್ತಾನೆ. ಕಾಂಬೋದಿರಾಗಿದ್ದು ಇದು, ಅದು ಅಷ್ಟೇ. ಜಾವಳಿ ಅಂತ ಹೇಳಿದ್ನಲ್ಲ, ಜಾವಳಿ ಉಪಯೋಗಿಸ್ಕೊಂಡಿದ್ರು ಅದನ್ನು. ಏಮಿ ಮಾಯಮು ದೇಸಿ ಪೋತಿವು ಶ್ಯಾಮ ಸುಂದರ ಏಮಿ ಮಾಯಮು. ಇದು ಭರತನಾಟ್ಯಕ್ಕೆ ನಾಟ್ಯಕ್ಕೋಸ್ಕರ ಮಾಡಿರೋದು ಜಾವಳಿ ಇವೆಲ್ಲ. ಭರತನಾಟ್ಯ ಶೃಂಗಾರಸಭಾ ಸಾಹಿತ್ಯ, ದೇವರನ್ನ ಕುರಿತು ಹೇಳುವಂಥದ್ದು. ಅದನ್ನು ಅವರು ಅದಕ್ಕೆ ಮಾಡಿದರು. ಸುದತಿ ವದನಾಂಬೋಜಾತ ಸೌಂದರ್ಯ ಮಧುವ ಕುಡಿಯ, ಸುದತಿ ವದನಾಂಬೋಜಾತ ಸೌಂದರ್ಯ ಮಧುವ ಕುಡಿಯ, ಷಟ್ಪದಂ ಮುತ್ತಿಕೊಂಡು ಬದಿಯೋಳ್ ಚೆಲ್ವಾಗಿದ್ದ ಮುಂಗುರುಳ್ ಮೆರೆಯಿಗೋ, ಬದಿಯೋಳ್ ಚೆಲ್ವಾಗಿದ್ದ ಮುಂಗುರುಳ್ ಮೆರೆಯಿಗೋ, ಬದಿಯೋಳ್ ಚೆಲ್ವಾಗಿದ್ದ ಮುಂಗುರುಳ್ ಮೆರೆಯಿಗೋ, ಬದಿಯೋಳ್ ಚೆಲ್ವಾಗಿದ್ದ ಮುಂಗುರುಳ್ ಮೆರೆಯಿಗೋ. ಸುದತಿ ವದನಾಂಬೋಜಾತ ಸೌಂದರ್ಯ ಮಧುವ ಕುಡಿಯಲ್, ಷಟ್ಪದಂ ಮುತ್ತಿಕೊಂಡೋಳ್ ಬದಿಯೋಳ್ ಚೆಲ್ವಾಗಿತಾಂ ಮುಂಗುರುಳ್ ಮೆರೆಯುಗೋ, ಪದನೋ ಮೆರೆವಳ್ ತರುಣಿ ತರುಣಿ. ಜಂಜೂಟಿ ರಾಗ ಹಾಡಿದ್ರೆ ಆಸ್ಥಾನ ವಿದ್ವಾಂಸರೆಲ್ಲ ಬಂದು ನಾವು ಇನ್ಯಾಕೆ ಹಾಡೋದು ಇವ್ರ ಮುಂದೆ ಅಂತ ಅಂದ್ಬಿಟ್ಟು ಹೇಳಿ ಹೋಗ್ತಿರಂತ. ವಾಸುದೇವಾಚಾರ್ಯರು ಏನೋ ಹೀಗೆ ಹಾಡ್ತಿದ್ದಾನಲ್ಲ ಇವನು ಅಂತ ಅರ್ಧಾಚಾರ ಹಾಡ್ಗಾರ ಕೇಳಿ ಜಂಜೂಟಿ ರಾಗ ಕೇಳ್ಬಿಟ್ಟು, ಇನ್ನು ಆ ಜಂಜೂಟಿ ನಾವೆಲ್ಲ ಹಾಡೋಕ್ಕಾಗುತ್ತೀವೋ ನೋಡಿ ಅಂತ ಸಂಗೀತ ವಿದ್ವಾಂಸರೆಲ್ಲ ಮಹಾರಾಜರ ಮುಂದೆ ನಾಟಕ ಆಡಿಸ್ತಿದ್ರಲ್ಲ ಅವಾಗ ದಸರಾದಲ್ಲಿ.
ಅವಾಗ ನೋಡ್ಕೊಂಡು ಎದ್ದು ಸಂಗೀತಗಾರೆಲ್ಲ ವಾದ್ಯಾಚಾರ ಸಂಗೀತ ಆಸ್ಥಾನ ವಿದ್ವಾಂಸರೆಲ್ಲ ಎದ್ದು ಹೋದರಂತೆ. ಹಾಗೆ ಅವರು ಹಾಡ್ತಿದ್ದು ಹಾಡಿದ್ದು ಕಾಂಬೋಜರಿ ಆಗತ್ತಿದ್ದೆ ಹೇಳಿದ್ನಲ್ಲ ಜಾವಳಿ ಏಮಿ ಮಾಯ ಮುಜೆ ಚಿಪ್ಪತ್ತಿದ್ದು ಅಂತ. ಬಾಲಿಕಾ ಮಣಿ ಬಾಲಿಕಾ ಮಣಿ ಬಾಲಿಕಾ ಮಣಿ ನೋಡಿ, ಸಂಗೀತ ಕಚೇರಿನಲ್ಲಿ ತಾಳ ಹಾಕ್ಕೊಂಡು ಕೂತ್ಕೊಂಡು ವಾದ್ಯಗಾರಿಕೆಲ್ಲ ತೋರಿಸ್ಕೊಂಡು ಎಷ್ಟು ಗ್ಯಾಪ್ ಇರುತ್ತೆ ಏನಿರುತ್ತೆ ಎಲ್ಲ ಗೊತ್ತಾಗ್ತಿರುತ್ತೆ. ನಟನಿಗೆ ಹಾಗೆಲ್ಲ ಇರಲ್ಲ. ಅವನಿಗೆ ತಾಳ ಹಾಕ್ಕೊಂಡು ತೋರ್ಸೋಕ್ಕಾಗಲ್ಲ. ಪಾತ್ರ ಮಾಡ್ತಿರ್ತಾನೆ, ಅಳ್ತಿರ್ತಾನೆ, ಇಲ್ಲ ಹೊಗಳ್ತಿರ್ತಾನೆ. ಅವನಿಗೆ ತಾಳ ಹಾಕ್ಕೊಂಡು ಕೂತ್ಕೊಂಡು ಹೇಳೋಕ್ಕಾಗಲ್ಲ, ವಾದ್ಯಗಾರ ತೋರ್ಸೋಕ್ಕಾಗಲ್ಲ. ತಾಳ ಅವನಿಗೆ ಇಲ್ಲಿರಬೇಕು ಜ್ಞಾನ. ಎಷ್ಟು ಜ್ಞಾನ ಇರಬೇಕು ಅವನ ಪಾತ್ರದಲ್ಲಿ ಪ್ರವೇಶ, ಸಾಹಿತ್ಯ ಜ್ಞಾಪಕ ಇಟ್ಕೋಬೇಕು, ರಾಗ ಜ್ಞಾಪಕ ಇಟ್ಕೋಬೇಕು. ಗ್ಯಾಪ್ ನೋಡಿ, ಬಾಲಿಕಾ ಮಣಿ ಎಷ್ಟು ಗ್ಯಾಪ್ ಬಂತು ಅಲ್ಲಿ. ತಾಳ ಅಷ್ಟು ಗ್ಯಾಪ್ ಇಲ್ಲಿರಬೇಕು. ನಟನಿಗೆ ಹಾಡೋವಂಥ ನಟನ ಬಹಳ ಕಷ್ಟ. ಸಂಗೀತ ರಂಗಗೀತೆ ಅಂದರೆ ಏನು ನಾಟಕದ ಹಾಡಲ್ವಾ ಅಂತ ಬಾಯಲ್ಲಿ ಅನ್ಬೋದು. ಹಿಂದಿನ ನಾಟಕದ ಹಾಡುಗಳು ಹೇಗಿತ್ತು ಅಂದರೆ ಈಗಿನ ಸಂಗೀತಗಾರಗಳು ಬೆರಳು ಮಾಡಿಸ್ಕೋಬೇಕಾಗಿತ್ತು. ಹಾಗೆ ಒಳ್ಳೆ ಪಲ್ಲಿವೆ ಅಂತ ಹಾಡುಗಳು. ಇದು ನೋಡಿ ಇವೆಲ್ಲ ಬಾಲಿಕಾ ಮಣಿ ಬಾಲಿಕಾ ಮಣಿ ಬಾಲಿಕಾ ಮಣಿ ನೀಲ ಕುಂತಲೆ ಲೋಲ ಲೋಚನೆ ಬಾಲಿಕಾ ಮಣಿ ನೀಲ ಕುಂತಳೆ ಲೋಲ ಲೋಚನೆ ಬಾಲಿಕಾ ಮಣಿ ನೀಲ ಕುಂತಳೆ ಲೋಲ ಲೋಚನೆ ಬಾಲಿಕಾ ಮಣಿ ಲಾಲಿತೆ ನಾ ಬೇಳ್ವ ಮಾದ ತರುಣೆ ಲಾಲಿತೆ ನಾ ಬೇಳ್ವ ಮಾದ ಲಾಲಿತೆ ನಾ ಬೇಳ್ವ ಮಾದ ಬಾಲೆ 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 ನೀಲ ಕುಂತಲೆ ಲೋಲ ಲೋಚನೆ ಬಾಲಿಕಾ ಮಣಿ ನೀಲ ಕುಂತಳೆ ಲೋಲ ಲೋಚನೆ ಬಾಲಿಕಾ ಮಣಿ ಕಾಂತೆಯೇ ಲಾಲಿದು ಚಿಂತೆಯಿದೆಲ್ಲವೋ ಕಾಂತೆಯೇ ಲಾಲಿದು ಚಿಂತೆಯಿದೆಲ್ಲವೋ ಕಂತು ವಿನಾಡಿಗೂ ತಾಪವದೈತೆನು ಕಂತು ವಿನಾಡಿಗೂ ತಾಪವದೈತೆನು ವಂದನೆ ಕಾಮಿನಿ ನೀಯದಿ ತಂದನು ವಂದನೆ ಕಾಮಿನಿ ವಂದನೆ ಕಾಮಿನಿ ನೀಯದಿ ತಂದನು ಬಾಲೆ 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 ನೀಲ ಕುಂತಳೆ ಲೋಲ ಲೋಚನೆ ಬಾಲಿಕಾ ಮಣಿ ನೀಲ ಕುಂತಳೆ ಲೋಲ ಲೋಚನೆ ಬಾಲಿಕಾ ಮಣಿ. ಇದು ವರದಾಚಾರ್ಯ ಹಾಡ್ತಿದ್ದಂಥ ನಿರ್ಮಮ ನಾಟಕದ ಹಾಡ್ತಿದ್ದಂಥ ಹಾಡಿದು. ಹೇಳಿದ್ನಲ್ಲ ಜಾವಳಿ ತಿಲ್ಲಾನ ಪದ ಇದನ್ನೇ ಉಪಯೋಗಿಸ್ಕೊತಿದ್ರು ಅಂತ. ಆಯಿತು, ಕರ್ನಾಟಕ ಸಂಗೀತ ಇದು ಇಷ್ಟೆಲ್ಲ ಆಯಿತು. ಈಗ ಹಿಂದೂಸ್ತಾನಿ ಸಂಗೀತ ಹೇಗೆ ಉಪಯೋಗಿಸ್ಕೊತಿದ್ರು ಅಂತ ಒಂದೆರಡು ಉದಾಹರಣೆಗೆ ಹಾಡ್ತೀನಿ. ರಾಚಿಯಾಗದಲ್ಲಿ ಸುಚರಿತಿರದ ಜರಾಸಂಧ ಹೋಗ್ಬಿಡ್ತಾನೆ. ಅವನ ಹೆಂಡತಿ ದುಃಖಿಸ್ಕೊಂಡು ಹಾಡುವಂಥದ್ದು ದರ್ಬಾರಿ ಕನ್ನಡದಲ್ಲಿ. ಪರಿಣಾಮವೇನು ಪತಿ ಅಳಿಯಲೀಗ ಪರಿಣಾಮವೇನು ಪತಿ ಅಳಿಯಲೀಗ ಪರಿಣಾಮವೇನು ಪತಿ ಅಳಿಯಲಿ ಕರೆ ನೋಡಿ. ಅತೀತ ಅನಾಗತ ಅಂತ ನಮ್ಮ ವಿದ್ಯುತ್ನಲ್ಲಿ ಏನು ಹೇಳ್ತಾರೆ, ಪರಿಣಾಮವೇ ನೋಡಿ. ಬರೀ ಸಾಹಿತ್ಯ ಮುಂಚೆ ಶುರು ಆಯಿತು, ಆಮೇಲೆ ತಾಳ ಶುರು ಆಯಿತು, ಇದಕ್ಕೆ ಅತೀತ ಅಂತಾರೆ. ತಾಳ ಶುರುವಾಗಿ ಆಮೇಲೆ ಸಾಹಿತ್ಯ ಬಂದರೆ ಅದು ಅನಾಗತ ಅಂತ ಹೇಳ್ತಾರೆ. ಪರಿಣಾಮವೇನು ಪತಿ ಅಳಿಯಲಿ ಕರೆ ಕರೆಗೊಂಡನೆ ಹೊರೆವರನರಿಯೇ ಪರಿಣಾಮವೇನು ಪತಿ ಅಳಿಯಲೀಗ ಮೀರಿದ ತಾಪವ ಸೈರಿಪೆನೆ ಪನೆ ಮೀರಿದ ತಾಪವ
ಕಾಮಿತವೀಯುವ ಕಾಂತನ ಕಾಣದೆ ವಿಧಿ ಕಾಮಿತವೀಯುವ ಕಾಂತನ ಕಾಣದೆ ಕಾಮಿತವೀಯುವ ಕಾಂತನ ಕಾಣದೆ ನಿಮಿಷವು ಜೀವಿಪೆ ಭೂಮಿಯಲ್ಲಿ ಪರಿಣಾಮವೇನು ಪತಿ ಅಳಿಯಲೀಗ ಪರಿಣಾಮವೇನೋ ವಿಧಿ ಇದು ಹಿಂದೂಸ್ತಾನಿ ಬಾನಿ. ಹಿಂದೂಸ್ತಾನಿ ಸಾಹಿತ್ಯ ಕಡಿಮೆ, ರಾಗ ಜಾಸ್ತಿ ಎಲಾಬ್ರೇಟ್ ಮಾಡಿ ಹಾಡ್ತಾರೆ. ನಮ್ಮಲ್ಲಿ ಸಾಹಿತ್ಯ ರಾಗ ಎಲ್ಲೂ ಜಾಸ್ತಿನೇ. ನುಡಿ, ಕೀರ್ತನೆ, ಪಲ್ಲವಿ, ಅನುಪಲ್ಲವಿ, ಚರಣದಲ್ಲಿ 3-4 ಚರಣ, ಹೀಗೆಲ್ಲ ನಮ್ಮಲ್ಲಿ ನಮ್ಮ ಶಾಸ್ತ್ರೀಯ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಜಾಸ್ತಿ ಸಾಹಿತ್ಯ. ಹಿಂದೂಸ್ತಾನಿ ಸಾಹಿತ್ಯದ 4 ಅದು ಸ್ಥಾಯಿ ಅಂತರ 2 ನೋಡಿ. ಕಾಮಿತವೀಯುವ ಕಾಂತನ ಕಾಣದೆ ನಿಮಿಷವು ಜೀವಿಪೆ ಭೂಮಿಯಲ್ಲಿ ಪರಿಣಾಮವೇನು ಪತಿ ಅಳಿಯೇ. ಮುಗಿದೋಯ್ತು ಸಾಹಿತ್ಯ ಇಷ್ಟೇ. ಹೀಗೆ ಹಿಂದೂಸ್ತಾನಿ ಹೇಗೆ ಶಾಸ್ತ್ರೀಯ ಉಪಯೋಗಿಸ್ಕೊತಿದ್ರು ಅನ್ನೋಕ್ಕೆ ಮಾಲಕವಂತ ಅಂತ ಹೇಳ್ತಾರೆ, ನಾವು ಹಿಂದೋಳ ಅಂತೀವಿ. ರಾಶಿಯಾಗದಲ್ಲಿ ಪುರುಷಾಮೃಗ ಈಶ್ವರನ ಕುರಿತು ಹೇಳುವಂಥದ್ದು. ಇದು ಪಕ್ಕಾ ವಿಳಂಬಿತ ಶಾಸ್ತ್ರೀಯ ಸಂಗೀತ ಹಿಂದೂಸ್ತಾನಿದು. ಮಾಲಕವಂತ ಅಂತ ನಾವು ಹಿಂದೋಳದಲ್ಲಿ ಹೇಳ್ತೀವಿ. ಗಿರೀಂದ್ರ ಜಾಧವ ಧೀರನುತ ಶಿವ ಗಿರೀಂದ್ರ ಜಾಧವ ಧೀರನುತ ಶಿವ ಹರ 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 ಮಹದೇವ ದೇವ ಹರ ಯಮಿ ಜನ ಸದಯ ಪೂರ್ಣ ವಿನೂತ ಭಯ ಯಮಿ ಜನ ಸದಯ ಪೂರ್ಣ ವಿನೂತ ಭಯ ಪ್ರೇಮ ಸುನೀಲಯ ಸುರಗೆಯ ಪ್ರೇಮ ಗನದೇ ಪಗಲ ಗನದೇ ಅಂತ ಇದು ಹಿಂದೂಸ್ತಾನಿ ಬಡಖಾಯಲ್ ಅಂತಾರೆ ಇದನ್ನು ಶಾಸ್ತ್ರೀಯ ಸಂಗೀತ ನೋಡಿ 39ರಲ್ಲೇ ರಾಜ್ಯ ನಾಟಕಕ್ಕೆ ಉಪಯೋಗಿಸ್ಕೊಂಡಿದ್ರು ಹಿಂದೂಸ್ತಾನಿ. ತಿಲಕ್ ಅಂಬುದಂತ ಹಿಂದೂಸ್ತಾನಿಲಿ काहे सुतन की संग बिन मोरे अजहु न आई रे काहे सुतन की संग बिन मोरे अजहु. ಇದಕ್ಕೆ ರೂಪಮಾಂಗದ ನಾಟಕಕ್ಕೆ ಧರ್ಮಾಂಗದನಿಗೆ ಹಾಡು ಹಾಕಿದರು. ಮೋಹಕ್ಕೆ ಸಿಲೋಕೆ ಮೋಕ್ಷವ ಮರೆ ಬರೆ ಮಹಿಪತಿ ನೀತಿಯೇ ಮೋಹಕ್ಕೆ ಸಿಲೋಕೆ ಮೋಕ್ಷವ ಮರೆ ಬರೆ ಮಹಿಪತಿ ನೀತಿಯೇ ತಿಳಿದು ತಿಳಿದು ಶೋಕಿಸುವರೆ ನೃಪತಿ ನೀತಿಯೇ ಮೋಹಕ್ಕೆ ಸಿಲೋಕೆ ಮೋಕ್ಷವ ಮರೆ ಬರೆ ಮಹಿಪತಿ ನೀತಿಯೇ ನರಕ ಭಯವ ಈ ರೀತಿ ನೀನು ಮಹಾಭಾಗ್ಯ ಮೇರುವರೆ ಸಾಕು 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 ಲೋಕೈಕ ವೀರ ಸಾಕು 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 ಲೋಕೈಕ ವೀರ
ಚಿಂತೆಯಾಂತ ನೀತಿಯೇ ಚಿಂತೆಯಾಂತ ನೀತಿಯೇ ಕಾಹೆ ಸೋತನ ಕಿ ಸಂಗ ಬಿನ ಅಜಹುನ ಆಗಿರೆ. ಯಾಕೆಂದರೆ ಕೊಟ್ಟೂರಪ್ಪನವರಿಗೆ ಎರಡೂ ಸಂಗೀತ ಗೊತ್ತಿತ್ತು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ನಮ್ಮ ಕರ್ನಾಟಕ ಸಂಗೀತ ಗೊತ್ತಿತ್ತು. ಅವರು ಹಿಂದೂಸ್ತಾನಿ ಕಡೆ ಜಾಸ್ತಿ ಒಲವಿತ್ತು. ಅವರ ನಾಟಕಗಳಲ್ಲಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಿಂದೂಸ್ತಾನಿ ಹಾಡುಗಳನ್ನೆಲ್ಲ ವಿಷ್ಣು ಪ್ರತಿಜ್ಞೆ ಎಲ್ಲ ನಾಟಕಗಳಲ್ಲಿ ಹಿಂದೂಸ್ತಾನಿ ಜಾಸ್ತಿ ಉಪಯೋಗಿಸ್ಕೊಂಡಿದ್ರು. ಹೀಗಾಗಿ ಇದು ಹಿಂದೂಸ್ತಾನಿ ಪದ್ಧತಿ ಆಯಿತು. ಈ ಜಾನಪದ ಹೇಗೆ ಉಪಯೋಗಿಸ್ಕೊತಿದ್ರು ಅಂತ 39ನೇ ಇಸ್ವಿದೆ. ಹರಿಶ್ಚಂದ್ರ ನಾಟಕದಲ್ಲಿ ಮಾತಂಕ ನೀರು ಅಂತ ಬರ್ತಾರೆ. ಹರಿಶ್ಚಂದ್ರ ನೋಡ್ಬಿಟ್ಟಿದ್ದೆ ಅವ್ರು ಹೇಳ್ತಾರೆ ಅದನ್ನು ನೋಡಿ. ಯಾವಾಗ 39ನೇ ಇಸ್ವಿ 40ನೇ ಇಸ್ವಿ ನಾಟಕ ಇದು. ಸುಂದರಮ್ಮನವರು ಹರಿಶ್ಚಂದ್ರನ ಚಂದ್ರಮತಿ ಪಾಠ ಮಾಡ್ತಿದ್ರು, ನಾಗೇಶ್ವರವರು ಹರಿಶ್ಚಂದ್ರ ಪಾಠ ಮಾಡೋರು. ಯಾವರು ವಿಜಯ ಚಂದ ಕಾಣಿಸ್ತವನೆ ಅವಿ ಯಾವರು ವಿಜಯ ಚಂದ ಕಾಣಿಸ್ತವನೆ ಅವಿ ಯಾವುರವೆ ಅವಿ ಯಾವುರವೆ ಅವಿ ಯಾವರು ವಿಜಯ ಚಂದ ಕಾಣಿಸ್ತವನೆ. ಚಂದೊಳ್ಳೆ ಮುಖ ನೋಡೆ ಚಂದ್ರ ನಂಗೆ ಒಳಿತಾನೆ ಚಂದೊಳ್ಳೆ ಮುಖ ನೋಡೆ ಚಂದೊಳ್ಳೆ ಮುಖ ನೋಡೆ ಚಂದ್ರ ನಂಗೆ ಒಳಿತಾನೆ. ಮನೆ ಗಂಡ ಹಿಂಗ್ಯಾಕೆ ಇರಬಾರ್ದವಿ ಅವಿ ಯಾವುರವೆ ಅವಿ ಯಾವುರವೆ ಚಂದ ಕಾಣಿಸ್ತವನೆ. ಕೋಟು ಸರಾಯಿ ತೊಟ್ಟು ಪೇಟ ರುಮಾಲ ನಿಟ್ಟು ಕೋಟು ಸರಾಯಿ ತೊಟ್ಟು ಕೋಟು ಸರಾಯಿ ತೊಟ್ಟು ಪೇಟ ರುಮಾಲ ನಿಟ್ಟು ನೀಟಾಗಿ ನನ್ನೊಡೆಯ ಕಾಣಿಸ್ತವನೆ ಅವಿ ಯಾವುರವೆ ಅವಿ ಯಾವುರವೆ ಅವಿ ಯಾವುರವೆ ಚಂದ ಕಾಣಿಸ್ತವನೆ ಅವಿ ಯಾವುರವೆ ಚಂದ ಕಾಣಿಸ್ತವನೆ. ಇದು ನೋಡಿ, ಇದು ಜಾನಪದ ಗೀತೆನ ಜಾನಪದ ಧಾಟಿನ ಆಗ್ಲೇ ಹರಿಶ್ಚಂದ್ರ ನಾಟಕ ಉಪಯೋಗಿಸ್ಕೊಂಡಿದ್ರು. 39ನೇ ಇಸ್ವಿ 40ನೇ ಇಸ್ವಿ ಇದ್ದಿದ್ದು. ಹಾಗೆ ರಾಮಾಯಣಕ್ಕೆ ಶೂರ್ಪನಖಿಗೆ ಹಾಕ್ಕೊಂಡಿದ್ರು ಇದನ್ನು, ಈ ಥರ ಟ್ಯೂನ್ನ. ಶೂರ್ಪನಖಿಗೆ ರಾಮ ಲಕ್ಷ್ಮಣ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದ್ದಾರೆ ಇವರು. ನಾನೀತ ನಾನೀಗಲೆ ವರಿಸುವೆ ನಾನೀತ ನಾನೀಗಲೆ ವರಿಸುವೆ ಏನಾದರೂ ಆಗಲಿ ವರಿಸುವೆ ಏನಾದರೂ ಆಗಲಿ ವರಿಸುವೆ ನಾನೀತ ನಾನೀಗಲೆ ವರಿಸುವೆ ನಾನೀತ ನಾನೀಗಲೆ. ದುಂಡು ಮಲ್ಲಿಗೆಯ ಪೂವ ದಂಡೆಯ ಕಟ್ಟುತ್ತೆ ನಾನು ದುಂಡು ಮಲ್ಲಿಗೆಯ ಪೂವ ದುಂಡು ಮಲ್ಲಿಗೆಯ ಪೂವ ದಂಡೆಯ ಕಟ್ಟುತ್ತೆ ನಾನು. ಹೆಂಡವನ್ನು ಕುಡಿದುಕೊಂಡು ಗಂಡವನ್ನು ಮಾಡುತ್ತಿವೆ ಹೆಂಡವನ್ನು ಕುಡಿದುಕೊಂಡು ಗಂಡನನ್ನು ಮಾಡುವುದು. ನಾನೀತ ನಾನೀಗಲೇ ವರಿಸುವೆ ನಾನೀತ ನಾನೀಗಲೇ ವರಿಸುವೆ ನಾನೀತ ನಾನೀಗಲೇ. ಬೇಲಿನ ಮಂಚದ ಮೇಲೆ ಪಲ್ಲವಗಳನ್ನೇ ಹಾಕಿ ಹುಲ್ಲಿನ ಮಂಚದ ಮೇಲೆ ಪಲ್ಲವಗಳನ್ನು ವಲ್ಲಭನ ಮಾಡಿಕೊಂಡು ಗಲ್ಲವನ್ನು ಮುದ್ದಿಡುವೆ ವಲ್ಲಭನ ಪ್ರಾಣ ವಲ್ಲಭನ ನನ್ನ ವಲ್ಲಭನ ಮಾಡಿಕೊಂಡು ಗಲ್ಲವನ್ನು ಮುದ್ದಿಡುವೆ. ನಾನೀತ ನಾನೀಗಲೇ ವರಿಸುವೆ ನಾನೀತ ನಾನೀಗಲೇ ವರಿಸುವೆ ನಾನೀತ ನಾನೀಗಲೇ. ಇದು ನೋಡಿ ರಾಮಾಯಣದಲ್ಲಿ ಉಪಯೋಗಿಸ್ಕೊಂಡಿದ್ರು, ಶೂರ್ಪನಖಿಗೆ ಉಪಯೋಗಿಸಿದ್ರು. ಈಗ ಪಾಶ್ಚಿಮಾತ್ಯ ಸಂಗೀತ ಹೇಗೆ ಉಪಯೋಗಿಸ್ಕೊತಿದ್ರು ಅಂತ ಹೇಳಿದ್ನಲ್ಲ ಅವಾಗ. ರಾಮಾಯಣದಲ್ಲಿ ರಾವಣನ ದರ್ಬಾರ ಲಂಕಾಸುರನಲ್ಲಿ ರಾವಣನ ದರ್ಬಾರ್ನಲ್ಲಿ ರಾಕ್ಷಸರೆಲ್ಲ ಹಾಡುವಂಥದ್ದು. ಲಂಕಾಧಿಪಾಲನ ದೇವಾ ರಾವಣ ಲೋಕೈಕ ವೀರ ಲಂಕಾಧಿಪಾಲನ ದೇವಾ ರಾವಣ ಲೋಕೈಕ ವೀರ. ಪಾಕಾರಿ ಸನ್ನುತ ಪೋಕಾರಿ ಸೇವಿತ ನಾಗೇಶ ಮುಖ ಸಂರಕ್ಷಣ ರಾವಣ ದೇವಾದಿ ದೇವಾ ರಾವಣ ಲೋಕೈಕ ವೀರ ರಾವಣ ದೇವಾದಿ ದೇವಾ ರಾವಣ ಲೋಕೈಕ ವೀರ. ಒಡಬಡಲಿಗೆ ಸೊಕ್ಕಿಂತು ಕಡುಮುದದೊಳಗಾರಿಂತು ಕಡೆಯ ಕುಮಾಧರಣಿ
ಕಡು 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 ನಡೆ 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 ಲಂಕಾಧಿಪಾಲನ ದೇವ ರಾವಣ ಲೋಕೈಕ ವೀರ ಲಂಕಾಧಿಪಾಲನ ದೇವ. ನೋಡಿ, ಇದು ಪಾಶ್ಚಿಮಾತ್ಯ ಧಾಟಿ ರಾಮಾಯಣ ನಾಟಕಕ್ಕೆ 39-40ನೇ ಇಸ್ವಿನಲ್ಲಿ ಉಪಯೋಗಿಸ್ಕೊಂಡಿದ್ರು. ಈಗ ನಾವು ಮಾಡೋದು ಹೊಸದಾಗಿ ಕಂಡುಹಿಡಿದು ಏನೂ ಕಂಡುಹಿಡಿಯೋದಿಲ್ಲ, ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ. ಈಗಿನವ್ರು ಕಂಡುಹಿಡಿಯೋದಕ್ಕೆ ಏನು ಬಾಕಿ ಇಲ್ಲ. ಮೂವತ್ತೊಂಬತ್ತರಲ್ಲಿ ಹೆತ್ತಲಿನ ಸಿಂಹರವರು, ಹೆತ್ತಲಿನ ಸಿಂಹ ಅಂದರೆ ಮುತ್ತುರಾಜು ಅಂತ ಹೆಸರಿದ್ದ ರಾಜಕುಮಾರನ ನಾಮಕರಣ ಮಾಡಿ ಕಣ್ಣಪ್ಪನ ಪಿಕ್ಚರಿಗೆ ಕರ್ಕೊಂಡು ಹೋದರು. ಹೆತ್ತಲಿನ ಸಿಂಹರವರು ಅವರೇ ನಿರ್ದೇಶಕರು. ಅವರು ಸಂಸಾರ ಕಾಂತಿ ನಾಟಕ ಬರೆದಿದ್ದರು 39ರಲ್ಲಿ. ಅದಕ್ಕೆ ಸಿದ್ದನ ಪಾತ್ರಕ್ಕೆ ಇದೇ ಥರ ಪಾಶ್ಚಿಮಾತ್ಯ ಸಂಗೀತದ ಒಂದು ಧಾಟಿಯನ್ನು ಅವರ ಸಾಹಿತ್ಯ ಸಿದ್ಧ ಅನ್ನೋ ಒಬ್ಬ ಶ್ರೀಮಂತನ ಮನೆ ಆಳು. ಅವ್ರ ಮನೇಲಿ ಪೂಜಾರಿ ಇರ್ತಾನೆ, ಕಳ್ಳ ಪೂಜಾರಿ ಇರ್ತಾನೆ. ಅವನ ಬಗ್ಗೆ ಇವನು ಎಲ್ಲ ತಿಳ್ಕೊಂಡಿರ್ತಾನೆ. ಅವನ ಹಾಸ್ಯ ಮಾಡ್ಕೊಂಡು ನೀವು ಹೇಳುವಂಥ ಹಾಡಿದ್ರು. ಸುಳ್ಳು ಪಳ್ಳು ಎಲ್ಲ ಸೇರಿಸ್ಕೊಂಡು ಪುರಾಣ ಹೇಳ್ಕೊಂಡು, ಸುಳ್ಳು ಪಳ್ಳು ಎಲ್ಲ ಸೇರಿಸ್ಕೊಂಡು ಪುರಾಣ ಹೇಳ್ಕೊಂಡು, ಪೂಜೆ ಗೀಜೆ ಮಾಡ್ತೀನಿ ಅಂತ ಜಂಬ ಕೊಟ್ಕೊಂಡು, ಪೂಜೆ ಗೀಜೆ ಮಾಡ್ತೀನಿ ಅಂತ ಜಂಬ ಕೊಟ್ಕೊಂಡು, ಅಂಚಿನ ಚಾಲು ಕಂಚಿನ ಪಾತ್ರೆ ಕೈಯಲ್ಲಿ ಹಿಡ್ಕೊಂಡು, ಅಂಚಿನ ಚಾಲು ಕಂಚಿನ ಪಾತ್ರೆ ಕೈಯಲ್ಲಿ ಹಿಡ್ಕೊಂಡು, ಬಾಯಲ್ ಮಂತ್ರ ಮನದ ತಂತ್ರ ಹುಡುಗಿರು ನೋಡ್ಕೊಂಡು, ಬಾಯಲ್ ಮಂತ್ರ ಮನದ ತಂತ್ರ ಹುಡುಗಿರು ನೋಡ್ಕೊಂಡು, ಮಾಡ್ತಾನೆ ಬಲು ಮೋಸ ನಗಾಡ್ತಾನೆ ದಿಲ್ ಕುಶ, ನಾಡ್ತಾನೆ ಬಲು ಮೋಸ ನಗಾಡ್ತಾನೆ ದಿಲ್ ಕುಶ. ಪೂಜಾರಪ್ಪ ನಮ್ ಪೂಜಾರಪ್ಪ ಕಳ್ ಪೂಜಾರಪ್ಪ ಬಲು ಜಾಣ, ಆತಾನೆ ಚಕ್ಕರ್ ಉಲ್ಟಾ ಪಲ್ಟಾ ಸೀತಾರಾಮ್, ಉಲ್ಟಾ ಪಲ್ಟಾ ಶಾಸ್ತ್ರಿ ಗೀತ್ರಿ ಅಂತ ಏನೇನು ಹೆಸರುಗಳಿಟ್ಕೊಂಡು, ಶಾಸ್ತ್ರಿ ಗೀತ್ರಿ ಅಂತ ಏನೇನು ಹೆಸರುಗಳಿಟ್ಕೊಂಡು, ಕಥೆ ಗೀತೆ ಮಾಡ್ತೀನಿ ಅಂತ ಜಂಬ ಕೊತ್ಕೊಂಡು, ಕಥೆ ಗೀತೆ ಮಾಡ್ತೀನಿ ಅಂತ ಜಂಬ ಕೊತ್ಕೊಂಡು, ಭಕ್ತಿ ಹೆಚ್ಚಿ ಹೆಣ್ಮಕ್ಳೆಲ್ಲ ಕಾಲಿಗೆ ಬಿದ್ದಾಗ, ಭಕ್ತಿ ಹೆಚ್ಚಿ ಹೆಣ್ಮಕ್ಳೆಲ್ಲ ಕಾಲಿಗೆ ಬಿದ್ದಾಗ, ಅಂದ್ಕೊಂಡು ಮನಸ್ಸನ್ನು ಹೊಂದ್ಕೊಂಡು ಬಾಯ್ ಬಾಯ್ ಬಿಡುವಾಗ, ಅಂದ್ಕೊಂಡು ಮನಸ್ಸನ್ನು ಹೊಂದ್ಕೊಂಡು ಬಾಯ್ ಬಾಯ್ ಬಿಡುವಾಗ, ಕೊಡ್ತಾನೆಲ್ಲರಿಗೂ ದಗ ನನ್ ಮ್ಯಾಗ ಅವನ್ ಬಲ್ ನಿಗ, ಕೊಡ್ತಾನೆಲ್ಲರಿಗೂ ದಗ ನನ್ ಮ್ಯಾಗ ಅವನ್ ಬಲ್ ನಿಗ. ಪೂಜಾರಪ್ಪ ನಮ್ ಪೂಜಾರಪ್ಪ ಕಳ್ ಪೂಜಾರಪ್ಪ ಬಲು ಜಾಣ, ಆತಾನೆ ಚಕ್ಕರ್ ಉಲ್ಟಾ ಪಲ್ಟಾ ಸೀತಾರಾಮ್, ಉಲ್ಟಾ ಪಲ್ಟಾ ಸೀತಾರಾಮ್. ನೋಡಿ, ಇದು 39ನೇ ಇಸ್ವಿನಲ್ಲಿ ಹೆತ್ತಲಿನ ಸಿಂಹರವರು ಸಂಸಾರಮುಖ ನಾಟಕ ಬರೆದಂಥ ಹಾಡು. ಪಾಶ್ಚಿಮಾತ್ಯ ಧಾಟಿ 39ರಲ್ಲೇ ಬಂದಿತ್ತು ಅನ್ನೋದಕ್ಕೆ ಉದಾಹರಣೆ ಇದು. ಹಿರಣ್ಣಯ್ಯನವರು, ಮಾಸ್ಟರ್ ಹಿರಣ್ಣಯ್ಯನವರ ತಂದೆ, ಅವರು ಮಕ್ಕಳ ನಾಟಕ ಅಂದರೆ ಧರ್ಮರತ್ನಾಕರ ಅಂತ ಒಂದು ನಾಟಕ ಇತ್ತು. ಅದನ್ನು ಅವರ ಪಾತ್ರಕ್ಕೆ ಚೆನ್ನಾಗಿ ಇರಬೇಕು ಅಂಥೇಳಿ ನಾಣಿ ಪಾತ್ರ ಜಾಸ್ತಿ ಮಾಡಿಕೊಂಡು ಅವರು ಅದನ್ನು ಬದಲಾಯಿಸಿ ಮಕ್ಕಳ ಟೋಪಿ ಅಂತ ಹೆಸರಿಟ್ಟು ನಾಟಕ ಪರಿಷ್ಕರಣೆ ಮಾಡಿದ್ರು. ಅವರು ಅದರಲ್ಲಿ ನಾಣಿ ಪಾತ್ರಕ್ಕೆ ಒಂದು ಹಾಡು ಹಾಡ್ಕೊಳ್ಳೋರು. ಅವರು ಸೀರೆ ಬಗ್ಗೆ ಸೀನು, ಒಂದು ಬಾವಿಕಟ್ಟೆ ಸೀನ್ ಅಂತ ಹೇಳಿ ಇಟ್ಕೊಂಡು ಹಾಡೋರು. ಅದನ್ನು ಅವ್ರು ಮಾಡಿದ ಸಾಹಿತ್ಯ ಅದು. ಮಾಸ್ಟರ್ ಹಿರಣ್ಣಯ್ಯನವರ ತಂದೆಯವರು ಕೆ ಹಿರಣ್ಣಯ್ಯನವರು. ನಾನು ಅವ್ರ ಕಂಪ್ನಿಯಲ್ಲೂ ಇದ್ದೆ. ನಾನು 42ನೇ ಇಸ್ವಿಯಲ್ಲಿ ಅವ್ರ ಕಂಪ್ನಿಯಲ್ಲಿದ್ದೆ. ನಾನು ಹೇಳಿದ್ನಲ್ಲ, 35ನೇ ಇಸ್ವಿಯಿಂದ ರಂಗಭೂಮಿ ಸಂಗೀತ, ರಂಗಭೂಮಿ ಸೇವೆ ಮಾಡ್ತಾಯಿದ್ದೀನಿ. ಸುಮಾರು 79 ವರ್ಷ ರಂಗಭೂಮಿ ಸೇವೆ ಮಾಡಿದ್ದೀನಿ. ಸಂಗೀತ, ನಾಟಕ, ಸಿನಿಮಾ ಬಿಟ್ಟರೆ, ಡ್ಯಾನ್ಸ್ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಹೇಳಿದ ಹಾಗೆ ಕೇಳುವುದೊಂದೇ ಹೆಂಡತಿ ಹೃದಯವ ಗೆಲ್ಲುವ ದಾರಿ. ಹೇಳಿದ ಹಾಗೆ ಕೇಳುವುದೊಂದೇ ಹೆಂಡತಿ ಹೃದಯವ ಗೆಲ್ಲುವ ದಾರಿ. ಇಲ್ಲದೆ ಹೋದರೆ ಹೆಂಡತಿ ಪರಾರಿ, ಇಲ್ಲದೆ ಹೋದರೆ ಹೆಂಡತಿ ಪರಾರಿ, ಹೆಂಡತಿ ಹೋದರೆ ಗಂಡ ಭಿಕಾರಿ. ಹೇಳಿದ ಹಾಗೆ ಕೇಳುವುದೊಂದೇ ಹೆಂಡತಿ ಹೃದಯವ ಗೆಲ್ಲುವ ದಾರಿ.
ಮನೆಯೇ ವಾಸ. ಇದು ನಾನು ಬರ್ತಿದ್ದಲ್ಲ, ಅವಾಗ ಸುಮಾರು 54ನೇ ಇಸ್ವಿನಲ್ಲಿ ಹಿರಣ್ಯನೂರು ಬರೆದಿದ್ದು. ಮನೆಯೇ ವಾಸಕ್ಕೆ ಭೂಷಣಂ ಮುಸುಕಿಗ ಶಾಲುಂ ಮಹಾಭೂಷಣಂ ಮಲಗಲ್ ಮಂಚವೇ ಭೂಷಣಂ ಮಂಚಕ್ಕೆ ತಿಗಣೆಯೇ ಭೂಷಣಂ ಬೆಡ್ಡಿಗೆ ಬೆಡ್ಶೀಟ್ ಮೈನಸ್ ಬೆಡ್ಡೇ ಭೂಷಣಂ ಗಂಡಗೆ ಹೆಂಡತಿ ಕೈಯಿನ ಬಿಸಿ ಬಿಸಿ ಪಿಂಡಂ ಗಡಾಭೂಷಣಂ ಹರಿಹರಿ ನೀ ಕೈ ಬಿಟ್ರೆ ನಾ ಹರಹರ ಶ್ರೀ ಚೆನ್ನ ಬಸವೇಶ್ವರ ಹೇಳಿದ ಹಾಗೆ ಕೇಳುವುದೊಂದೇ ಹೆಂಡತಿ ಹೃದಯವ ಗೆಲ್ಲುವ ಮಾನಿನಿ ಘನತೆಗೆ ಮುಖ್ಯ ಪ್ರಸಂಗ ಮಾನಿನಿ ಘನತೆಗೆ ಮುಖ್ಯ ಪ್ರಸಂಗ ಅಂಗನೆಯರ ಸೌಭಾಗ್ಯವೆಲಂಗ ಹೇಳಿದ ಹಾಗೆ ಕೇಳುವುದೊಂದೇ ಹೆಂಡತಿ ಹೃದಯವ ಗೆಲ್ಲುವುದಾರೆ ಹೇಳಿದ ಹಾಗೆ ಹೆಂಡತಿ ಮೈಗೆ ಅಂಚಿನ ರವಿಕೆ ಗಂಡನ ಕೈಗೆ ತೆಂಗಿನ ಪರಕೆ ದೇವರಿಗಿದು ಹರಕೆ ಗಂಡಂದಿರ ಎಚ್ಚರಿಕೆ ಎಚ್ಚರಿಕೆ ಎಚ್ಚರಿಕೆ. ಇದು ಹಿರಣ್ಯನೂರು ಬರೆದಿದ್ದ ಸಾಹಿತ್ಯ. ಇದು ಹಾಗೆ 71ನೇ ಇಸ್ವಿನಲ್ಲಿ ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅಂದರೆ ಕಣಗಾಲ್ ಪುಟ್ಟಣ್ಣನ ಅಣ್ಣ ಅವರೇ ಒಂದು ಸಿನಿಮಾ ತೆಗಿಬೇಕು ಅಂತ ಬೆಟ್ಟದ ಗೌರಿ ತೆಗಿಬೇಕು ಅಂತ ಅದಕ್ಕೊಂದು ಮಾಡಿದರು. ಅದು ಆ ಹಾಡನ್ನು ಮಾಸ್ಟರ್ ಹಿರಣ್ಯನವರು ಅವರ ಬಲೆ ಬಟ್ಟ ನಾಟಕಕ್ಕೆ ಹಾಕ್ಕೊಂಡ್ರು. ಈಗಿನ ರಾಜಕೀಯಕ್ಕೆ 70ನೇ ಇಸ್ವಿಯಲ್ಲಿ ಬರೆದಿದ್ದು ಈಗಿನ ರಾಜಕೀಯಕ್ಕೆ ಎಷ್ಟು ಚೆನ್ನಾಗಿ ಹೊಂದುತ್ತೆ ಅನ್ನೋದನ್ನು ತಾವೆಲ್ಲ ಕೇಳಿ. ಮಾತು ಬಲ್ಲೂರೆಲ್ಲ ಒಳ್ಳೆ ಮನುಷ್ಯರಲ್ಲ ಮಾತು ಬಲ್ಲೋರೆಲ್ಲ ಒಳ್ಳೆ ಮನುಷ್ಯರೆಲ್ಲ ಮಾತು ಬಲ್ಲೋರೆಲ್ಲ ಒಳ್ಳೆ ಮನುಷ್ಯರೆಲ್ಲ ಸೋತು ನಡೆಯೋರೆಲ್ಲ ತಾಳಿ ಬಾಳೋರೆಲ್ಲ ಮಾತು ಬಲ್ಲೋರೆಲ್ಲ ಒಳ್ಳೆ ಮನುಷ್ಯರೆಲ್ಲ ಭಾಷಣ ಬಿಗಿಯೋರೆಲ್ಲ ದೇಶ ಆಳೋರಲ್ಲ ಭಾಷಣ ಬಿಗಿಯೋರೆಲ್ಲ ದೇಶ ಆಳೋರಲ್ಲ ವೇಷ ಹಾಕೋರೆಲ್ಲ ನಟರಲ್ಲ ಒಳ್ಳೆ ನಟರಲ್ಲ ವೇಷ ಹಾಕೋರೆಲ್ಲ ನಟರಲ್ಲ ಒಳ್ಳೆ ನಟರಲ್ಲ ರಾಶಿಫಲ ಹೇಳೋರೆಲ್ಲ ರಾಶಿಫಲ ಹೇಳೋರೆಲ್ಲ ಜ್ಯೋತಿಷ್ಕರಲ್ಲ ರಾಶಿಫಲ ಹೇಳೋರೆಲ್ಲ ಜ್ಯೋತಿಷ್ಕರಲ್ಲ ಕಾಶಿಗೋದೋರೆಲ್ಲ ಪುಣ್ಯಾತ್ಮರಾಗೊಲ್ಲ ಕಾಶಿಗೋದೋರೆಲ್ಲ ಪುಣ್ಯಾತ್ಮರಾಗೊಲ್ಲ ಮಾತು ಬಲ್ಲೋರೆಲ್ಲ ಒಳ್ಳೆ ಮನುಷ್ಯರೆಲ್ಲ ಸೋತು ನಡೆಯೋರೆಲ್ಲ ತಾಳಿ ಬಾಳೋರೆಲ್ಲ ಮಾತು ಬಲ್ಲೋರೆಲ್ಲ ಕೋತಿ ಕುಣಿಸೋರೆಲ್ಲ ರಾಮ ಲಕ್ಷ್ಮಣರಲ್ಲ ಕೋತಿ ಕುಣಿಸೋರೆಲ್ಲ ರಾಮ ಲಕ್ಷ್ಮಣರಲ್ಲ ನೀತಿ ಹೇಳೋರೆಲ್ಲ ಚಾಣಾಕ್ಷರಲ್ಲ ಚಾಣಾಕ್ಷರಲ್ಲ ನೀತಿ ಹೇಳೋರೆಲ್ಲ ನೀತಿ ಹೇಳೋರೆಲ್ಲ ಚಾಣಾಕ್ಷರಲ್ಲ ಚಾಣಾಕ್ಷರಲ್ಲ ಸ್ವಾತಿ ಮಳೆ ಹನಿಯೆಲ್ಲ ಜಾತಿ ಮುತ್ತಾಗೊಲ್ಲ ಸ್ವಾತಿ ಮಳೆ ಹನಿಯೆಲ್ಲ ಜಾತಿ ಮುತ್ತಾಗೊಲ್ಲ ಜಾತಿ ಮಳೆ ಹನಿಯೆಲ್ಲ ಜಾತಿ ಮುತ್ತಾಗೊಲ್ಲ ಪ್ರೀತಿ ಮಾಡೋರೆಲ್ಲ ತಾಳಿ ಕಟ್ಟೋರಲ್ಲ ಪ್ರೀತಿ ಮಾಡೋರೆಲ್ಲ ತಾಳಿ ಕಟ್ಟೋರಲ್ಲ ಮಾತು ಬಲ್ಲೋರೆಲ್ಲ ಒಳ್ಳೆ ಮನುಷ್ಯರೆಲ್ಲ ಸೋತು ನಡೆಯೋರೆಲ್ಲ ತಾಳಿ ಬಾಳೋರೆಲ್ಲ ಮಾತು ಬಲ್ಲೋರೆಲ್ಲ ಒಳ್ಳೆ ಮನುಷ್ಯರೆಲ್ಲ
ಇದು ಕಣಗಾಲ ಪ್ರಭಾಕರ್ ಸೇರಿದ್ದು ಬರೆದಿದ್ದು. ಭಲೆ ಭಟ್ಟ ನಾಟಕಕ್ಕೆ ಅವರು ಮಾಸ್ಟರ್ ಹೇಳಿನವರು ಉಪಯೋಗಿಸ್ಕೊತಾ ಇದ್ದಾರೆ ಈ ಹಾಡನ್ನು. ಮಾತಾಡೋದಿಲ್ಲ ಅದು ಅಲ್ಲ ಇದೆ 10 ನಿಮಿಷ ಇದೆ. ಹಿಂದಿನ ಸಾಹಿತ್ಯ ಪ್ರಾಸಬದ್ಧ ಹೇಗಿರ್ತಿತ್ತು ಅನ್ನೋದಕ್ಕೆ ಒಂದು ರಾವಣನ ಹಾಡು ರಾಮಾಯಣದಲ್ಲಿ ಅಠಾಣರಾಗಿದ್ದು, ಅದು ಜಾವಳಿನೇ ಅದೂ. ಇಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗರು ಲಕ್ಷ ವಿಜಿರೆ ಇಕ್ಷವಾನರ. ನೋಡಿ ಪ್ರಾಸವಿಲ್ಲದ ಪದ ತಾಸು ಹಾಡಿದರೆ ಏನು ಅಂತ. ಕ್ಷ ನೋಡಿ ಆ ಕ್ಷ ಪದಗಳು ಬರೋದು ಕಷ್ಟ. ಇಕ್ಷವಾನರ ಯಕ್ಷ ಕಿನ್ನರ ಪಕ್ಷಿ ಭುಜಗರು ಲಕ್ಷ ವಿಜಿರೆ ತಕ್ಷ ವರದಿ ದಕ್ಷ ನೆನೆಸಿಹ ರಾಕ್ಷಸಾಧಿಪ ರಾವಣೇಶ್ವರ. ನಾನಾರು ನೀ ಬಲ್ಲೆಯ ಧೀರಾಶೂರ, ನಾನಾರು ನೀ ಬಲ್ಲೆಯ ಧೀರ ಬಹು ಗಂಭೀರ ಘನ ಪರಿವಾರ ರಿಪು ಸಂಹಾರ ಭೀಕರ. ಧೀರ ಬಹು ಗಂಭೀರ ಘನ ಪರಿವಾರ ರಿಪು ಸಂಹಾರ ಭೀಕರ. ಘೋರ ರಾಕ್ಷಸ ವೀರ ಪರಿತರ ಸಾರಲಂಕಾಪುರದ ಧೀಶ್ವರ. ಘೋರ ರಾಕ್ಷಸ ವೀರ ಪರಿತರ ಸಾರಲಂಕಾಪುರದ ಧೀಶ್ವರ. ನಾನಾರು ನೀ ಬಲ್ಲೆಯ ಧೀರಾಶೂರ, ನಾನಾರು ನೀ ಬಲ್ಲೆಯ. ನೋಡಿ, ಇದು ರಾವಣನ ಹಾಡು ರಾಮಾಯಣದ 39ನೇ ಇಸ್ವಿದು. ಪ್ರಾಸಗಳು ಸಾಹಿತ್ಯ ಹಿಂದಿನವರು ಹೇಗೆ ನಡೆಸ್ತಿದ್ರು, ಹೇಗೆ ರಚಿಸ್ತಿದ್ರು ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ದಶಾವತಾರ ನಾಟಕಕ್ಕೆ ನಮ್ಮ ಕಾಳಿಂಗರಾಯರಿಗೆ ಎಲ್ಲ ರಾಗ, ನಮ್ಮ ಸಂಗೀತ, ಹಿಂದೂಸ್ತಾನಿ ಸಂಗೀತ ಎರಡೂ ಪರಿಚಯ ಇತ್ತು. ಅವರು ಚಾರಕೇಶ್ ನೋಡಯ್ಯ ನಾನು ಬಾಯ್ ಕಮ್ ಹಿಯರ್ ಅನ್ನು, ಯಾಕೆಂದರೆ 42ನೇ ಇಸ್ವಿಯಲ್ಲಿ ಆಕಾಶವಾಣಿ ಮದ್ರಾಸಿಗೆ ರೇಡಿಯೋಕ್ಕೆ ಹೋಗಿದ್ದಾಗ ಅಲ್ಲಿ ಪರಿಚಯ ಆದರು ಅವರು. ಆಮೇಲೆ 44ರಲ್ಲಿ ನಾನು ಅವರಿಗೆ ಕೃಷ್ಣಲ್ಲೇ ಪಿಕ್ಚರ್ಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾಯಿದ್ದೆ. ಅದನ್ನ ಬಾಯ್ ಕಮ್ ಹಿಯರ್ ಅನ್ನೋರು. ಬಂದಾಗ ನೋಡಯ್ಯ ನಿಮ್ಮ ರಾಗ ಹಾಕಿದ್ದೀನಿ ನೋಡು ಅಂಥೇಳಿ ನಾರ್ದನಿಗೆ ಅವ್ರು ಹೇಳಿದಾಗ ಚಾರಕೇಶಿ ರಾಗಿದ್ದು. ಮನವೆಂಬ ಸರಸಿಜಲಿ ಹಾಡು. ಇದನ್ನು ಶ್ರೀಗಣಮೂರ್ತಿ ಅನ್ನೋರು ಭಾಳ ಚೆನ್ನಾಗಿ ಹಾಡೋರು ಈ ಹಾಡನ್ನು. ಅವರೇ ನಾರದನ ಬರದನಲ್ಲಿ ಮೊದಲು ದಶಾವತಾರ ಹುಟ್ಟಾಗ ನಾರದನ್ ಮಾಡ್ತಿದ್ದಾರೆ ಅವರು, ಶ್ರೀಕಂಠಮೂರ್ತಿ ಅಂತ. ಮನವೆಂಬ ಸರಸಿಜಲಿ ಹಾಡುವ ಹಂಸ, ಮನವೆಂಬ ಸರಸಿಜಲಿ ಹಾಡುವ ಹಂಸ, ಅಲ್ಲಡಗಿರುವ ರತ್ನಗಳ ಹುಡುಕುವ ಹಂಸ. ಮನವೆಂಬ ಸರದಿಯಲಿ ಆಡುವ ಹಂಸ, ಅಲ್ಲಡಗಿರುವ ರತ್ನಗಳ ಹುಡುಕುವ ಹಂಸ. ಮನವೆಂಬ ಸರದಿಯಲಿ ಆಡುವ ಘನತರದ ಭಾವ ಪದ್ಮಗಳಲ್ಲಿ ಅರಳುತ್ತಿದೆ. ಘನತರದ ಭಾವ ಪದ್ಮಗಳಲ್ಲಿ ಅರಳುತ್ತಿದೆ. ಸುಳಿಯುತ್ತಿದೆ ಸಾಧನೆಯ ಜಲತರಂಗ, ಸುಳಿಯುತ್ತಿದೆ ಸಾಧನೆಯ ಜಲತರಂಗ. ಪರಿಮಳಕ್ಕೆ ಮನಸೋತು ಝೇಂಕರಿಸುತ್ತಿದೆ ಭೃಂಗ. ಪರಿಮಳಕ್ಕೆ ಮನಸೋತು, ಪರಿಮಳಕ್ಕೆ ಮನಸೋತು ಝೇಂಕರಿಸುತ್ತಿದೆ ಭೃಂಗ. ನೀಲಾಂಬುದ ಚಾಮ ದೇವ ಭೃಂಗ. ಮನವೆಂಬ ಸರದಿಯಲ್ಲಿ ಆಡುವ ಹಂಸ. ಯೋಗಾನುಸಂಧಾನ ಅಳವಡಿಸೆ ಮಾನವನೇ. ಯೋಗಾನುಸಂಧಾನ, ಯೋಗಾನುಸಂಧಾನ ಅಳವಡಿಸೆ ಮಾನವನೇ. ಅನುಭವಿಸಿ ಜಗನು ತತ್ವದರ್ಶಿ, ಅನುಭವಿಸಿ
ಭಾವಿಸಿ ಜಗನು ತತ್ವದರ್ಶಿ ಆತ್ಮರೂಪದ ಪರಂಜ್ಯೋತಿ ಬೆಳಗುವುದಲ್ಲಿ ಆತ್ಮರೂಪದ ಪರಂಜ್ಯೋತಿ ಬೆಳಗುವುದಲ್ಲಿ ಅಂತರಂಗದ ಚಲುವು ಹಣತೆಯಲ್ಲಿ ಮನವೆಂಬ ಸರಸಿಯಲ್ಲಿ ಆಡುವ ಹಂಸ ಅಲ್ಲಡಗಿರುವ ರಥಗಳ ಹುಡುಕುವ ಹಂಸ ಮನವೆಂಬ ಸರಸಿಯಲ್ಲಿ ಆಡುವ ಹಂಸ ಆಡುವ ಹಂಸ ಆಡುವ ಹಂಸ. ಇದು ಶ್ರೀಗಣಮೂರ್ತಿಗಳು ದಶಾವತಾರ ನಾಟಕ ನಾರದನ ಪಾತ್ರಕ್ಕೆ ಹಾಡ್ತಾ ಇದ್ದಿದ್ದು. ರಾಗ ಸಂಯೋಜನೆ ಕಾಳಿಂಗರ ಇದ್ದಿದ್ದು. ಸಾಧಾರಣವಾಗಿ ಸಂಗೀತಗಳಲ್ಲಿ ಕಡೆಯಲ್ಲಿ ಮಧ್ಯಮಾವತಿ ಹಾಡೋದು, ಯಾವುದು ದೋಷವಿದ್ರೂ ಪರಿಹಾರ ಆಗಲಿ ಅಂತ ಮಧ್ಯಮಾವತಿ ರಾಗ ಹಾಡೋದನ್ನು, ಹಾಗೆ ನಾನು ರಂಗಗೀತೆಗಳಲ್ಲಿ ಮಧ್ಯಮಾವತಿ ರಾಗದನ್ನು ಕಡೆಯಲ್ಲಿ ಹಾಡೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ. ಏನಾದರೂ ಮಾತಾಡೋದಿದೆ? ಹೌದು. ಹೇಳಿ. ಸದಾರಾಮ ಅದೇ ಸದಾರಾಮೆ ಅವ್ರದ್ದೇನೆ. ಅದರ ಸದಾರಾಮ ನಾಟಕ ಹೆಸರುವಾಸಿಯಾಗಿದ್ದು ಗುಬ್ಬಿ ವೀರಣ್ಣರಲ್ಲಿ. ಆದ ನಂತರ ಹಿರಣ್ಯನವರು ಅದನ್ನು ಕನ್ನಡಕ್ಕೆ ಪರಿವರ್ತನೆ ಮಾಡಿದ್ರು. ಅವರು ಹಿಂದಿ ತಮಿಳು ಎಲ್ಲ ಹಾಡು ಹಾಡೋರು, ಇಲ್ಲ ಪೂರ್ತಿ ಹಾಡನ್ನು ಕನ್ನಡದಲ್ಲಿ ಮಾಡಿದ್ರು ಹಿರಣ್ಯನವರು. ಹೇಳೋದೆಲ್ಲ ಕೇಳೋದೆಲ್ಲ ದುಡ್ಡಿಗಾಗಿ, ಜನ ಸಾರೋದೆಲ್ಲ ಸೇರೋದೆಲ್ಲ ದುಡ್ಡಿಗಾಗಿ. ಹೇಳೋದೆಲ್ಲ ಕೇಳೋದೆಲ್ಲ ದುಡ್ಡಿಗಾಗಿ, ಜನ ಸಾರೋದೆಲ್ಲ ಸೇರೋದೆಲ್ಲ ದುಡ್ಡಿಗಾಗಿ. ಹೇಳೋದೆಲ್ಲ ಕೇಳೋದೆಲ್ಲ ದುಡ್ಡಿಗಾಗಿ, ಜನ ಸಾರೋದೆಲ್ಲ ಸೇರೋದೆಲ್ಲ ದುಡ್ಡಿಗಾಗಿ. ದುಡ್ಡೆ ತಾಯಿ ದುಡ್ಡೆ ತಂದೆ ದೊಡ್ಡರುಂಡೆ ದುಡ್ಡು ಮುಂದೆ ಬಾಬಾ ಪುಣ್ಯ ಮಾನ ಪ್ರಾಣ ದುಡ್ಡಿಗಾಗಿ. ದುಡ್ಡೆ ತಾಯಿ ದುಡ್ಡೆ ತಂದೆ ದೊಡ್ಡರುಂಡೆ ದುಡ್ಡು ಮುಂದೆ ಬಾಬಾ ಪುಣ್ಯ ಮಾನ ಪ್ರಾಣ ದುಡ್ಡಿಗಾಗಿ. ಈ ದುಡ್ಡೆ ಜೀವನ, ಈ ದುಡ್ಡೆ ಪಾವನ, ಈ ದುಡ್ಡೆ ಜೀವನ, ಈ ದುಡ್ಡೆ ಜೀವನ, ಈ ದುಡ್ಡೆ ಪಾವನ. ವಿನೋದಕ್ಕೂ ವಿನಾಶಕ್ಕೂ ಈ ದುಡ್ಡೆ ಕಾರಣ, ವಿನೋದಕ್ಕೂ ವಿನಾಶಕ್ಕೂ ಈ ದುಡ್ಡೆ ಕಾರಣ. ದುಡ್ಡೆ ದುಡ್ಡೆ ಈ ದುಡ್ಡೆ ದೊಡ್ಡಪ್ಪ, ದುಡ್ಡೆ ದುಡ್ಡೆ ಈ ದುಡ್ಡೆ ದೊಡ್ಡಪ್ಪ. ಹೇಳೋದೆಲ್ಲ ಕೇಳೋದೆಲ್ಲ ದುಡ್ಡಿಗಾಗಿ, ಜನ ಸಾರೋದೆಲ್ಲ ಸೇರೋದೆಲ್ಲ ದುಡ್ಡಿಗಾಗಿ. ಹೇಳೋದೆಲ್ಲ ಬರೋದೆಲ್ಲ ದುಡ್ಡಿಗಾಗಿ, ಜನ ಸಾರೋದೆಲ್ಲ ಸೇರೋದೆಲ್ಲ ದುಡ್ಡಿಗಾಗಿ. ಇದು ಸದಾರಾಮ ನಾಟಕ ವೀರಣ್ಣವ್ರು ಹಾಡ್ತಿದ್ದಂಥ ಹಾಡು ಇದು. ಅದೇ ಹೇಳಿದ್ನಲ್ಲ. ಮಧ್ಯಮಾವತಿ ರಾಗ ಇದು ವಾತಾವತಾರದ ನನುಬ್ರೋವರಾದ ನನುಬ್ರೋವರದ ವೇಗಮೇ ಸನ್ನುತಂಗ ಶ್ರೀ ಸೀತಾಪದೇ ನನುಬ್ರೋವರ. ಇದು ವಾತಾವತಾರ ಕೀರ್ತನೆ. ಇದನ್ನು ಪುರುಷಾಮೃಗನಿಗೆ ರಾಜನಾಟಕದಲ್ಲಿ ಹಾಕೊಂಡಿದ್ರು. ಕೈಗೊಳ್ಳುವುದು ಪೂಜೆಯ ನಿಧನಿಗಳು ಪರಮೇಶ ಗಿರೀಶ ಜಿತಕೀನಾಶ. ಕೈಗೊಳ್ಳುವುದು ಪೂಜೆಯ ನಿಧನಿಗಳ ಪರಮೇಶ ಗಿರೀಶ ಜಿತಕೀನಾಶ. ರಾಗಂ ಭೋಗಂ ತ್ಯಾಗಂ, ರಾಗಂ ಭೋಗಂ ತ್ಯಾಗಂ, ರಾಗಂ ಭೋಗಂ ತ್ಯಾಗಂ, ರಾಗಂ ಭೋಗಂ ತ್ಯಾಗಂ. ನೀನಿದುವೆ ನಿನ್ನ ಪದನುತಿ ಗುರುವೇ, ಪದನುತಿ ಗುರುವೇ ಗುರುವೇ.
ವಾದ್ಯ ಬಹಳ ಕೆಟ್ಟ ವಾದ್ಯ ಅದು. ಯಾಕೆ ಅಂದರೆ ಇದು ರಣವಾದ್ಯ, ಅದು ಕೆಟ್ಟ ವಾದ್ಯ. ಇದು ರಣವಾದ್ಯ ನೈಸಾಗಿ ನುಡಿಸ್ತಾ ಇದ್ದರೆ ಆರ್ಭಟ ಹೇಳಿದ್ನಲ್ಲ, ರಂಕಾದಿಪಾಲನ ದೇವ ರಾವಣನ ಹಾಡಾಗಿಬಿಡುತ್ತೆ. ನೈಸಾಗಿ ನುಡಿಸಿದ್ರೆ ಎಷ್ಟೇ ಹಿತವಾಗಿ ಇಪ್ಪಿಟ್ಟಿರೋ ಥರ ಇರುತ್ತೆ. ಅದರಲ್ಲಿ ಮನೆಯೇ ಇಲ್ಲ. ನಮ್ಮ ರಾಗಗಳನ್ನ ಮನೆಯೇ ಇಲ್ಲದ ವಾದ್ಯ ಅದು. ಒಂದು ಹಿಂದೂಸ್ತಾನಿ ಪೈಕಿ ಸಾರಂಗಿ ನಮ್ಮ ಉಪಯೋಗದಲ್ಲಿ ಇರೋಂಥದ್ದು ಪಿಟಿಯದು. ಮನೆ ಇಲ್ಲದ ವಾದ್ಯ ನಮ್ಮ ಇರೋ ಸ್ವರಗಳನ್ನ ಅಂದಾಜಲ್ಲಿ ಆ ಫಿಂಗರ್ ಬೋರ್ಡ್ ಮೇಲೆ ಇಟ್ಟು ತೋರಿಸ್ಬೇಕು. ಏನು ರಾಗ ಏನು ಸ್ವರಗಳು ಅದನ್ನು ಒಂದು ಚೂರು ತಾಲೂಕು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅಪಸ್ವರ ಬಂದುಬಿಡುತ್ತೆ. ಅಂಥ ವಾದ್ಯ ಅದು. ಅದನ್ನು ಅವ್ರ ತಂದೆಯವರು ಚೆನ್ನಾಗಿ ನುಡಿಸೋರು. ಅದನ್ನು ಒಳ್ಳೆ ಸಾಧನೆ ಮಾಡ್ಕೊಂಡಿದ್ದಾನೆ. ನಾವು ಏನೇ ರೆಕಾರ್ಡ್ ಮಾಡಲಿ, ಏನೇ ಆದರೂ ಕಾರ್ಯಕ್ರಮ ಇದ್ದರೆ ಆತನ ಬಿಡೋದೇ ಇಲ್ಲ. ಮೊದಲೇ ಅವನ್ನ ಕೇಳಿಬಿಟ್ಟೆ ಆಮೇಲೆ ಕೆಲಸ ಮಾಡು. ಭಾನುಕೋಟಿ ತೇಜ ಭಕ್ತ ಕಲ್ಪ ಭೋಜ, ಭಾನುಕೋಟಿ ತೇಜ, ಭಾನುಕೋಟಿ ತೇಜ ಭಕ್ತ ಕಲ್ಪ ಭೋಜ, ಮೌನಿ ಯೋಗ ಭಜ ವಿರುಧ ರಾಜ ರಾಜ, ಮೌನಿ ಯೋಗ ಭಜ, ಮೌನಿ ಯೋಗ ಭಜ ವಿರುಧ ರಾಜ ರಾಜ, ಗಿರಿಜಾವರ ಗಂಗಾಧರ ಧೀರ ಶಂಕರ ಪರಾತ್ಪರ, ಗಿರಿಜಾವರ ಗಂಗಾಧರ. ವಾಮದೇವ ಸಾಂಬನುತ ಸುರ ಕದಂಬ, ವಾಮದೇವ ಸಾಂಬ, ವಾಮದೇವ ಸಾಂಬನುತ ಸುರ ಕದಂಬ, ಪ್ರೇಮದಿಂದ ನೋಡೆ ನೀ ಕೃಪೆಯ ಮಾಡಿ, ಪ್ರೇಮದಿಂದ ನೋಡೆ, ಪ್ರೇಮದಿಂದ ನೋಡೆ ನೀ ಕೃಪೆಯ ಮಾಡಿ. ಸೋಮ ಸೂರ್ಯ ನೇತ್ರ ರಾಮಗಾನ ಪಾತ್ರ, ಶಂಕರ ಶಂಭೋ ಶಿವ, ಸೋಮ ಸೂರ್ಯ ನೇತ್ರ ರಾಮಗಾನ ಪಾತ್ರ, ಸೋಮ ಸೂರ್ಯ ನೇತ್ರ ರಾಮಗಾನ ಪಾತ್ರ, ಸೋಮ ಸೂರ್ಯ, ಸೋಮ ಸೂರ್ಯ ನೇತ್ರ ರಾಮಗಾನ ಪಾತ್ರ, ಕಾಮವೈರಿಕಾಯೇ ಕಾಮಿತಾರ್ಥ ವೀಣೆ, ಕಾಮವೈರಿಕಾಯೇ ಕಾಮವೈರಿಕಾಯೇ ಕಾಮಿತಾರ್ಥ ವೀಣೆ, ಗಿರಿಜಾವರ ಗಂಗಾಧರ ಧೀರ ಶಂಕರ ಪರಾತ್ಪರ, ಗಿರಿಜಾವರ ಗಂಗಾಧರ ಗಂಗಾಧರ ಶಂಭೋ ಶಂಭೋ ಶಂಕರ. ಎಂಬತ್ತೈದು ವರ್ಷ. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ, ಒಪ್ಪಿದ್ರೆ ಆಶೀರ್ವಾದ ಮಾಡಿ. ನಾಳೆಯ ಕಾರ್ಯಕ್ರಮ ಖ್ಯಾತ ಇತಿಹಾಸಜ್ಞ ಡಾಕ್ಟರ್ ಎಂ ಚಿದಾನಂದಮೂರ್ತಿ ಅವರಿಂದ ಉಪನ್ಯಾಸ ಇರುತ್ತೆ. ಹಂಪಿಯ ಸಾಂಸ್ಕೃತಿಕ ಮಹತ್ವ, ನಾಳೆ ಸಂಜೆ 6:30. ಪರಮೇಶ್ವರನವರು ಎಂಥ ತನ್ಮಯತೆಯನ್ನು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರೆ, ಇನ್ನು 2 ಗಂಟೆ ಅವ್ರು ಹೊತ್ತು ಹಾಡಿದ್ರು ಯಾರೂ ಇಲ್ಲಿಂದ ಹೇಳ್ತಾ ಇರಲಿಲ್ಲ. ಈ 85ರ ವಯಸ್ಸಿನಲ್ಲಿ ಅವರ ಉಪಸ್ಥಿತಿಯಾಗಲಿ, ಸ್ಮರಣೆಯಾಗಲಿ, ಆ ಸಾಹಿತ್ಯವಾಗಲಿ, ಅದರ ಲಯವಾಗಲಿ ನಕ್ಷತ್ರಗಳಾಗಿ ಉದುರುತ್ತೆ ಗಮಕಗಳು ಈ ವಯಸ್ಸಿನಲ್ಲಿ. ಈಗಿನ ಅದು ನಿಂತ್ಕೊಂಡು ಹಾಡಿದ, ಕೂತ್ಕೊಂಡು ಇದು ನಾವು ಹೆಚ್ಚು ಕಡಿಮೆ 50 ವರ್ಷದಿಂದಲೇ ಪೂರ್ತಿ ಅದೃಶ್ಯವಾಗಿರುವ ಒಂದು ಪ್ರಪಂಚಕ್ಕೆ ನಾವು ಹೋಗಿದ್ದೇವೆ.
ಅದರಲ್ಲಿ ಇನ್ನೂ ಹಲವಾರು ವಿಶೇಷ ಗಮನಿಸಬೇಕಾದ ಸಂಗತಿಗಳು ಇವೆ. ಈಗ ಎಷ್ಟೆಲ್ಲ ಸೌಕರ್ಯಗಳಿವೆ, ಅದರಲ್ಲಿ ಕಾಲ್ಭಾಗದಷ್ಟು ಸೌಕರ್ಯಗಳು ಆಗ ಇರಲಿಲ್ಲ. ಮೈಕ್ ಕೂಡ ಬಂದದ್ದು 40ನೇ ದಶಕ ಆದಮೇಲೆ. ಹೀಗಾಗಿ ಅವರ ಕಾಲದಲ್ಲಿ ಮೈಕ್ ಇಲ್ಲದೇನೆ ನಾಟಕದಲ್ಲಿ ಹಾಡಬೇಕಾಗ್ತಾ ಇತ್ತು. ಹೀಗಾಗಿ ಅವರು 3000-4000 ಜನಕ್ಕೆ ಕೇಳಿಸೋ ಹಾಗೆ 6ನೇ ಮನೆಯಲ್ಲಿ ಹಾಡಬೇಕಾಗಿತ್ತು. ಹೀಗಾಗಿಯೇ ಅವರ ದಾರ್ಢ್ಯ ಇದಕ್ಕೆಲ್ಲ ಬೆಳೆಯೋದಕ್ಕೆ ಅವಕಾಶ ಇತ್ತು. ಇನ್ನು ಆಗಿನ ಯುಗದಲ್ಲಿ ಒಂದು ಸಾರ್ವಜನಿಕ ಶಿಕ್ಷಣ ಮಾಧ್ಯಮ ಅಂತ ಹೇಳಿದ್ರೆ ಇದು ಕಂಪನಿ ನಾಟಕಗಳು ಅಂತ ಧಾರಾಳವಾಗಿ ಹೇಳಬಹುದು. ಒಂದು ಕಡೆ ಹರಿಕಥೆಗಳು, ಇನ್ನೊಂದು ಕಡೆ ಕಂಪನಿ ನಾಟಕಗಳು. ಇವು ಸಾರ್ವಜನಿಕ ಶಿಕ್ಷಣಕ್ಕೆ ಪ್ರಮುಖ ಮಾಧ್ಯಮಗಳು ಆಗಿದ್ದವು. ದೇವರ ಕೃಪೆಯಿಂದ ಆಗ ಬೇರೆ ದೂರದರ್ಶನ ಡಿಸ್ಟ್ರಾಕ್ಷನ್ಸ್ ಏನೂ ಇರಲಿಲ್ಲ. ಹೀಗಾಗಿ ಮತ್ತು ಎಷ್ಟು ಮಟ್ಟಿಗೆ ಇದು ಪ್ರಭಾವಶಾಲಿಯಾಗಿತ್ತು ಅಂತ ಹೇಳಿದ್ರೆ, ಪಟ್ಟಣಿಗರು ಸುಶಿಕ್ಷಿತರು ಇರಲಿ, ಹಳ್ಳಿಯ ಜನಕ್ಕೂ ಕೂಡ ಈ ಹಾಡುಗಳ ಮರ್ಮ ಅರ್ಥ ಆಗ್ತಾ ಇತ್ತು, ಸಾಹಿತ್ಯ ಅರ್ಥ ಆಗ್ತಾ ಇತ್ತು. ಏನು ಓದು ಬರಹ ಬರದೇ ಇರುವ ಹಳ್ಳಿಗರಿಗೂ ಕೂಡ ಇದರ ಸಾಹಿತ್ಯ, ಇದರ ಮರ್ಮಗಳು, ಸ್ವಾರಸ್ಯಗಳು ಅರ್ಥ ಆಗ್ತಾ ಇತ್ತು. ಇನ್ನು ಎಂಥ ಪ್ರಭಾವಿ ಮಾಧ್ಯಮ ಆಗಿರಬೇಕು ಅಂತ ನಾವು ಲೆಕ್ಕ ಮಾಡಬಹುದು. ದೇವರ ಕೃಪೆಯಿಂದ ಒಬ್ಬ ಪರಮೇಶ್ವರಣ್ಣವರು ಆ ಯುಗದ ಒಂದಷ್ಟು ಸ್ಮರಣೆ ನಮಗೆ ಉಳಿಸ್ಕೊಟ್ಟಿದ್ದಾರೆ. ಅದನ್ನು ನಾವೆಲ್ಲ ಉಳಿಸ್ಕೊಳ್ಳೋಣ. ಸಾಧ್ಯವಾದಷ್ಟು ಅದನ್ನು ನಾವೂ ಸಂಗ್ರಹ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ, ಆಸಕ್ತಿ ಇರುವ ಮಕ್ಕಳಿಗೆ, ಸುಗಮ ಸಂಗೀತದಲ್ಲಿ ಆಸಕ್ತಿ ಇರುವ ಯುವಕರಿಗೆ ಹೇಳಿಕೊಟ್ಟು ಇದು ಸ್ವಲ್ಪವಾದರೂ ಉಳಿಯೋ ರೀತಿಯಲ್ಲಿ ನಾವು ಶ್ರಮ ಪಡುವ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ. ಹೀಗೆ ಒಂದು ಮಾಯಾಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋದ ರಂಗಸಂಗೀತ ರತ್ನ ವಿದ್ವಾನ್ ಆರ್ ಪರಮಶಿವನ್ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ತುಂಬ ಅವರಿಗೆ ಸಮರ್ಥವಾಗಿ ಸಹಕಾರ ನೀಡಿದ್ದಾರೆ ಇತರ ಕಲಾವಿದರು. ವಾಸ್ತವವಾಗಿ ಬರೀ ಶಾಸ್ತ್ರೀಯ ಸಂಗೀತ ಗೊತ್ತಿದ್ದವರೆಲ್ಲನೂ ಇದಕ್ಕೆ ಅಕಾಂಪನಿಮೆಂಟ್ಸ್ ಆಗೋಕ್ಕೆ ಸಾಧ್ಯ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ರಂಗಸಂಗೀತಕ್ಕೆ ಅದರದ್ದೇ ಆದ ಪ್ರಾಕಾರ ಇದೆ, ಅದರದ್ದೇ ಆದ ಮರ್ಯಾದೆಗಳಿವೆ. ಅವರು ಅನೇಕ ಕಡೆಗಳು ನಾವು ನೋಡಿದ್ವಲ್ಲ, ಕೀರ್ತನೆಗಳ ಅನುಕೃತಿಯಾದರೂ ಅದರಲ್ಲಿ ಹೇಗೆ ಇದಕ್ಕೆ ವಿಶಿಷ್ಟವಾದ ಫ್ಲರಿಷಸ್ ಸೇರಿದೆ ಅಂತ ನಾವು ಅನೇಕ ಅಂಬರೀಷ ಅದರಲ್ಲಿ ನಾವು ಗಮನಿಸಿದ್ವಲ್ಲ. ಹೀಗಾಗಿ ಬರೀ ಶಾಸ್ತ್ರೀಯ ಸಂಗೀತ ಅಷ್ಟೇ ಅಭ್ಯಾಸ ಮಾಡಿದ್ದವರಿಗೆ ಇದನ್ನು ಜೊತೆಯಲ್ಲಿ ನಡೆಸೋದು ಕಷ್ಟ. ಅಂಥದ್ರಲ್ಲಿ ಪರಮಶಿವನವರ ಗಾಯನಕ್ಕೆ ತುಂಬ ಸಮರ್ಥವಾಗಿ ಆಕರ್ಷಕವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಪಿಟೀಲ್ನಲ್ಲಿ ವಿದ್ವಾನ್ ರಾಜೇಶ್, ಹಾರ್ಮೋನಿಯಂನಲ್ಲಿ BS ಶ್ರೀನಿವಾಸ ಮೂರ್ತಿ, ತಬಲಾದಲ್ಲಿ ನರೇಂದ್ರ ಕುಮಾರ್. ಪರಮೇಶ್ವರ್ ಅವರಿಗೆ ಮತ್ತು ಈ ಸಹ ಕಲಾವಿದರಿಗೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ.